3,80,000 ಸರ್ ಎರ್ಟಿಗಾ ಸರ್ 4,90,000 ಸರ್ 19 ಮಾಡೆಲ್ ಶಿಫ್ಟ್ 23 ಮಾಡಲ್ ಎಷ್ಟು ಓಡಿದೆ ಸರ್? ಬರೀ 12,000 ಕಿಲೋಮೀಟರ್ ಓಡಿದೆ. 2023 ಮಾಡೆಲ್ ಸಿಂಗಲ್ ಓನರ್ 1,60,000 1,60,000ಕ್ಕೆ ಅರ್ಧ ರೇಟ್. ಹೊಸ ಗಾಡಿ ತಗೊಂತೀರಾ ಅಂದ್ರೆ 12.5 ಲಕ್ಷ ಗಾಡಿ ಇದೆ ಇವಾಗ. Okay. ಬರೀ 7,40,000ಕ್ಕೆ ಗಾಡಿ ಕೊಟ್ಬಿಡೋಣ ಸರ್. 2023 ಮಾಡೆಲ್ ಸಿಂಗಲ್ ಓನರ್ 35,000 ಕಿಲೋಮೀಟರ್ ಓಡಿದೆ ಸರ್. 4,80,000 ಡೀಸೆಲ್ ಡೀಸೆಲ್ ಅದರಲ್ಲಿ ZDI ಪ್ಲಸ್ ಸರ್ ಟಾಪ್ ಅಂಡ್ ವೇರಿಯಂಟ್ 2,80,000ಕ್ಕೆ 19 ಮಾಡೆಲ್ ಸಿಂಗಲ್ ಓನರ್ ಲೇಟೆಸ್ಟ್ ಫಿಟ್ ಕೊಟ್ಬಿಡೋಣ. ಏನ್ ಸೇಲ್ ಸರ್ ಇದು? ಸರ್ ಇದು ಸಮ್ಮರ್ ಸೇಲ್ ಸರ್. ನಮ್ ಕಸ್ಟಮರ್ಸ್ ಗೆ ಯಾರೆಲ್ಲ ಗಾಡಿ ತಗೊಂತಾರೆ ಅವ್ರಿಗೆಲ್ಲ ಒಂದು ಕೂಲರ್ ಫ್ರೀ ಆಗಿ ಕೊಟ್ಬಿಡೋಣ ಸರ್. ಕೂಲರ್ ಫ್ರೀ ಆಗಿ ಕೊಡ್ತಾ ಸರ್ ಕೂಲರ್ ಫ್ರೀ ಆಗಿ ಕೊಟ್ಬಿಡೋಣ. 2,20,000ಕ್ಕೆ 3,20,000 ಸರ್ 3,20,000ಕ್ಕೆ 15 ಮಾಡೆಲ್ VXI ಶಿಫ್ಟ್ ಕೊಡೋಣ ಸರ್. ಬರೀ 40,000 ಓಡಿದೆ. 40,000 ಓಡಿದೆ ಸರ್. 4 ಲಕ್ಷಕ್ಕೆ ಗ್ರ್ಯಾಂಡ್ ಐಟಮ್ ನಿಯೋಸ್ 4,50,000ಗೆ ನಿಯೋಸ್ ನೀವು 60,000 ಬರೀ 30,000 ಓಡಿರುವಂತ ವೆಹಿಕಲ್. ಶೋರೂಮ್ ಹೋದ್ರು 50,000 ರೂಪಾಯಿಗೆ ಗಾಡಿ ಕೊಡಲ್ಲ, ನಾವು ಕೊಡೋಣ ಜಸ್ಟ್ 50,000 ರೂಪಾಯಿಗೆ 2 ಗಾಡಿ ಡೌನ್ ಪೇಮೆಂಟ್. ಯಾರು ಬೇಕೋ ಬನ್ನಿ, ನಾನು ಲೋನ್ ಮಾಡ್ಕೊಡ್ತೀನಿ. ಹತ್ರ 1 ಅಲ್ಲ 2 ಅಲ್ಲ 3 ಇಯಾನ್ ಇದೆ. ಬೆಂಗಳೂರಲ್ಲಿ 100 ಶೋರೂಮ್ ಇದೆ. ನಿಮ್ಮ ಹತ್ರನೇ ಯಾಕೆ ಬರಬೇಕು ಸರ್? ಬೆಂಗಳೂರಲ್ಲಿ 100 ಶೋರೂಮ್ ಇರುತ್ತೆ, ಬಟ್ ವಿತೌಟ್ ಆಕ್ಸಿಡೆಂಟ್ ವೆಹಿಕಲ್ಸ್, ಒಂದೇ ಒಂದು ಚೂರು ಡಾಕ್ಯುಮೆಂಟ್ ಪ್ರಾಬ್ಲಮ್ ಇಲ್ದಿರೋಂಥ ವೆಹಿಕಲ್ಸ್, ಪ್ಲಸ್ 120 ಚೆಕ್ ಪಾಯಿಂಟ್ಸ್ ಇರುವಂತ ವೆಹಿಕಲ್. ಇಷ್ಟೆಲ್ಲ ಇದ್ದು ನಿಮ್ಗೆ ಒಂದು ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ನಿಮ್ಗೆ ಗಾಡಿಗಳು ಬೇಕು ಅಂತಂದ್ರೆ ಎಲ್ಲಿಗೆ ಬರಬೇಕು ಸರ್? ನೀವು CS ಬಿಡ್ಸಿ ಬರ್ಬೋದು. ವರ್ಣ ನಮ್ಮಲ್ಲಿ 2 ಗಾಡಿ ಇದೆ. 3,10,000 ಯಾರೆಲ್ಲ ಲೋನ್ ಹೋಗ್ತೀರಾ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡ್ತೀನಿ. 10 ಲಕ್ಷ ರೂಪಾಯಿ ಕಾರ್ ತಗೊಳ್ಳಿ, 10 ಲಕ್ಷ ರೂಪಾಯಿ ಕಾರ್ ತಗೊಳ್ಳಿ, ಯಾವ್ದೇ ಕಾರ್ ತಗೊಂಡ್ರು ನಿಮ್ಮ ಮನೆಗೆ ಒಂದು ಕೂಲರ್ ಫ್ರೀ ಆಗಿ ಕೊಡ್ತೀವಿ ಸರ್. ಎಷ್ಟು ಸರ್? ಎಷ್ಟು? ಬರೀ 8,40,000ಗೆ 17 ಮಾಡಲ್ ಅದರಲ್ಲೂ W10 ಲೋನ್ ಮೇಲೆ ತಗೋಬೇಕು ಸರ್. ಜಸ್ಟ್ 0 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಬರೀ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತೆ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಬನ್ನಿ, ಮಿಕ್ಕಿದ್ ಲೋನ್ ಆಗುತ್ತೆ. ಗಾಡಿ ನೋಡ್ಬೋದು ನೀವು, ಸಿಲ್ವರ್ ಬೇಬಿ ಇದು ಸೂಪರ್ ಆಗಿದೆ ವೆಹಿಕಲ್. ಯಾರು ಲೇಡೀಸ್ ಯೂಸ್ ಮಾಡೋರಿಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ₹1 ಖರ್ಚಿಲ್ಲ ಸರ್ ವೆಹಿಕಲ್, ಆ ತರ ವೆಹಿಕಲ್ ಇದು. ಫ್ರೆಂಡ್ಸ್, ಕ್ಯಾಶ್ ಅಲ್ಲಾದ್ರೂ ತಗೊಳ್ಳಿ, ಲೋನ್ ಅಲ್ಲಾದ್ರೂ ತಗೊಳ್ಳಿ, ಆಫರ್ ಅಂತೂ ಇದ್ದೇ ಇರುತ್ತೆ. ಈ ಸಲ ಆಫರ್ ಜೊತೆಗೆ ಪ್ರೈಸಿಂಗ್ ಅಲ್ಲೂ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾವ್ರೆ. ಮತ್ತೆ ನಾವು ಹೊಸ ವಿಡಿಯೋ ಮಾಡೋಣ ಅಂತ CS ಸ್ಪೀಡ್ಸ್ಗೆ ಬಂದಿದ್ದೀವಿ. ನೋಡಿದ್ರಲ್ಲ, ಸ್ಟಾಕ್ ತುಂಬಾನೇ ಫುಲ್ ಆಗ್ಬಿಟ್ಟಿದೆ. ನಿಮಗೆ ಹೊಸ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ ಇವತ್ತು ಒಂದು 40ರಿಂದ 50 ಗಾಡಿಗಳು ಹೊಸ ಸ್ಟಾಕ್ ಬಂದಿದೆ. ಅಂಡ್ ಲೋನ್ ಮೇಲೆ ಹೋಗ್ತೀರಾ ಅಂದ್ರೆ 0 ಡೌನ್ ಪೇಮೆಂಟ್ ಆಪ್ಷನ್ ಇದೆ, ಮತ್ತೆ 1 ಲಕ್ಷ ಮ್ಯಾಕ್ಸಿಮಮ್ ಆಪ್ಷನ್ ಅಂತ ಹೇಳ್ಬೋದು. ನಿಮಗೆ XV500 ಕೂಡ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲೇ ಸಿಕ್ಬಿಡುತ್ತೆ. ಎಕ್ಸ್ಕರೆ ನಮ್ಮ ಜೊತೆ ಸಂತೋಷ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಡೋಣ. ಹಾಯ್ ಸರ್. ಆರಾಮ್ ಸರ್, ಫುಲ್ ಆರಾಮ್. ನೀವು ಆರಾಮ? ಆರಾಮ್ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಸಲ? ಸರ್, ನಮ್ಮ ಕಸ್ಟಮರ್ಸ್ಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಎಲ್ಲೂ ಸಿಗಬಾರ್ದು, ಆ ತರದ ಒಂದು ಪ್ರೈಸಿಂಗ್ ಅಲ್ಲಿ ಗಾಡಿ ಕೊಡಬೇಕು ಅಂತ ನಾವು ಅವತ್ತಿಂದನೂ ಹಂಗೆ ಬಂದಿದೀವಿ, ಹಂಗೆ ಇದೀವಿ. ಜನಗಳು ಅದೇ ತರ ಸಪೋರ್ಟ್ ಮಾಡ್ತಾ ಇದಾರೆ. ಈ ಸಲ ನಾವು ತುಂಬಾ ಒಳ್ಳೆ ಆಫರ್ಸ್ ಅಲ್ಲಿ ಇಟ್ಟಿದೀವಿ. ಮಿನಿಮಮ್ 45 ಇಂದ 50 ವೆಹಿಕಲ್ಸ್ ಇದೆ. ಸೊ ಯಾವ್ದೇ ಗಾಡಿ ಬೇಕಾದ್ರೂ ನಿಮ್ಗೆ 13 ಅಬೌವ್ 0% ಇಂದ ಹಿಡಿದು 1 lakh ವರೆಗೂ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತಾ ಇದೀವಿ. ವಿತ್ ಯಾವುದೇ ರೀತಿ ಆಕ್ಸಿಡೆಂಟ್ ಇರೋದಿಲ್ಲ, ಡಾಕ್ಯುಮೆಂಟೇಶನ್ ಯಾವುದೇ ಟೆನ್ಷನ್ ಇರೋದಿಲ್ಲ. ಯಾರೆಲ್ಲ ಲೋನ್ ಹೋಗ್ತೀರಾ ಜಸ್ಟ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. ಯಾವುದೇ ರೀತಿ ಆಕ್ಸಿಡೆಂಟ್ಸ್ ಇರುವಂತ ವೆಹಿಕಲ್ ಇಲ್ಲ ಸರ್. ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್? ಸರ್, ನಮ್ದು JB ಪಾರ್ಕ್ ಬರುತ್ತೆ, ಮತ್ತಿಕೆರೆ ಯಶವಂತಪುರ ನಿಯರ್ JB ಪಾರ್ಕ್. ಯಾರಾದ್ರೂ ಗೂಗಲ್ ಅಲ್ಲಿ CS ಸ್ಪೀಡ್ಸ್ ಅಂತ ಹೊಡೆದ್ರು ಬರುತ್ತೆ, ಇಲ್ಲಿಂದ JB ಪಾರ್ಕ್ ಅಂತ ಹೇಳಿ ಬರುತ್ತೆ. ನೀವು ಅಲ್ಲಿಂದ ಜಸ್ಟ್ 100 ಮೀಟರ್ಸ್ ಅಲ್ಲಿ ನಮ್ಮ ಶೋರೂಮ್ ಸಿಗುತ್ತೆ. ಸರ್, ಅದು ನಂಬರ್ ಇದೆಯಲ್ಲ, ನಂಬರ್ಗೆ ಜಸ್ಟ್ ಹಾಯ್ ಅಂತ ಹಾಕಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಮಾಡಿ, ಇಲ್ಲ ಕಾಲ್ ಮಾಡಿ, ಅವರು ರಿಪ್ಲೈ ಮಾಡ್ತಾರೆ. ಹೌದು, ಹೊರಗಡೆ ಕಾಣಿಸಿರೋ ನಂಬರ್ಗೆ ಜಸ್ಟ್ ಹಾಯ್ ಅಂತ ವಾಟ್ಸ್ಆಪ್ ಅಲ್ಲಿ ಪಿಂಗ್ ಮಾಡಿ, ನಿಮಗೆ ಕ್ಯಾಟ್ಲಾಗು, ಲೊಕೇಶನ್, ನಮ್ದು ಏನಿದೆ ಡೀಟೇಲ್ಸ್ ಎಲ್ಲ ನಿಮಗೆ ಸಿಗುತ್ತೆ ಸರ್. ಅಲ್ವಾ? ಟೋಟಲ್ ಆಗಿ ಎಷ್ಟು ಕಾರ್ಗಳನ್ನ ನೋಡಬಹುದು ಸರ್? ಆಲ್ಮೋಸ್ಟ್ 40 ಇಂದ 50 ಗಾಡಿ ಇದೆ ಸರ್. 50ಕ್ಕೆ 50 ಗಾಡಿನೂ ಆಫರ್ ಪ್ರೈಸ್ ಅಲ್ಲಿ ಇದೆ. 10 ಕಡೆ ವಿಚಾರಿಸ್ಕೊಂಡು ಬಂದು ಗಾಡಿ ತಗೊಂಡೋಗ್ಬೋದು. ಆಫರ್ ಪ್ರೈಸ್ ಮಾತ್ರ ಆಗಲ್ಲ ಸರ್, ಒಂದು ಆಫರ್ ಕೊಡಿ ಸರ್. ಹಂಗೆ ಸರ್, ನಮ್ಮಲ್ಲಿ ನೀವು ಕೇಳೋದೆಚ್ಚ ನಾವು ಕೊಡೋದೆಚ್ಚ ಸರ್. ಸಮ್ಮರ್ ಸೇಲ್ ಅಂತ ಹೇಳಿ ಈ ಸಲ ನಮ್ಮ ಕಸ್ಟಮರ್ಸ್ ಯಾರೆಲ್ಲ ನಮ್ಮ ಹತ್ರ ಕಾರ್ ತಗೋತಾರೆ ಅವ್ರಿಗೆಲ್ಲ ನಾವು ಒಂದು ಕೂಲರ್ ಫ್ರೀ ಆಗಿ ಕೊಡೋಣ ಅಂತ ಹೇಳಿ, ಕೂಲರ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಕೂಲರ್ ಫ್ರೀ ಆಗಿ ಕೊಡೋಣ ಅಂತ ಹೇಳಿ ಸರ್. ಕಾರಲ್ಲಿ AC ಇರುತ್ತೆ, ಮನೇಲಿ ಕೂಲ್ ಆಗಿರ್ಬೇಕು, ಬಿಸಿಲು ಜಾಸ್ತಿ ಇದೆ. ಸೊ ನಮ್ಮಲ್ಲಿ ಯಾವ ಕಸ್ಟಮರ್ಸ್ ಕಾರ್ ತಗೋತಾರೆ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಒಂದು ಕೂಲರ್ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಯಾವ್ದೇ ಕಾರ್ ತಗೊಳ್ಳಿ ಈ ಸಲ ಒಂದು ಕೂಲರ್ ಕೂಡ ಫ್ರೀ. ಹೌದು ಸರ್, 1 ಲಕ್ಷ ರೂಪಾಯಿ ಕಾರ್ ತಗೊಳ್ಳಿ, 10 ಲಕ್ಷ ರೂಪಾಯಿ ಕಾರ್ ತಗೊಳ್ಳಿ, ಯಾವ್ದೇ ಕಾರ್ ತಗೊಂಡ್ರು ನಿಮ್ಮ ಮನೆಗೆ ಒಂದು ಕೂಲರ್ ಫ್ರೀ ಆಗಿ ಕೊಡ್ತೀವಿ ಸರ್. ಸೂಪರ್ ಸರ್. ಸೊ ಸ್ಟಾರ್ಟ್ ಮಾಡೋಣ ಆಗಿದ್ರೆ? ಸರ್, ಸ್ಟಾರ್ಟ್ ಮಾಡೋಣ ಬನ್ನಿ ಸರ್, ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ XV500 ಇದೆ ನೋಡಿ ಸರ್. 2017 ಮಾಡಲ್ಲು, W10 ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ. ಶೋರೂಮ್ ರೆಕಾರ್ಡ್ ಇರುವಂತ ವೆಹಿಕಲ್ ವಿತ್ ಸನ್ ರೂಫ್, 8 ಏರ್ ಬ್ಯಾಗ್ಸ್, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಗಾಡಿ ನೋಡಬಹುದು ನೀವು ಯಾವ ತರ ಕ್ಲಾರಿಟಿ ಇದೆ ಅಂತ. ಒಂದೇ ಒಂದು ಪೀಸ್ ಆಕ್ಸಿಡೆಂಟ್ ಇಲ್ಲ, ರೀಪ್ಲೇಸ್ಮೆಂಟ್ ಇಲ್ಲ ಸರ್. ಟೈರ್ಸ್ ಕೂಡ ಆಲ್ಮೋಸ್ಟ್ ನಿಮ್ಗೆ 80 to 85% ಟೈರ್ಸ್ ಇದೆ. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ 8 ಏರ್ ಬ್ಯಾಗ್ಸ್ ಬರುತ್ತೆ, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಸಮೇತ, ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ ಬರುತ್ತೆ ವೆಹಿಕಲ್ ಅಲ್ಲಿ. ಗಾಡಿ ಸಿಟಿಲ್ ಓಡಿಸೋದಕ್ಕೆ ತುಂಬಾ ಫ್ರೀ ಆಗಿರುತ್ತೆ ಸರ್, ಆಟೋಮೆಟಿಕ್ ಆಗಿರೋದ್ರಿಂದ. ಗಾಡಿ ಪ್ರೈಸ್ ಬಂದ್ಬಿಟ್ಟು ಕೇವಲ 8,40,000 ಕೊಡೋಣ ಸರ್. ಎಷ್ಟು ಸರ್? ಎಷ್ಟು? ಬರೀ 8,40,000ಗೆ ವಿತ್ ಫ್ರೆಶ್ ಇನ್ಸೂರೆನ್ಸ್ ಮಾಡಿ 8,40,000ಗೆ ಕೊಡೋಣ ಸರ್. 17 ಮಾಡಲ್ ಅದರಲ್ಲೂ W10 ಸೆಕೆಂಡ್ ಓನರ್ ವೆಹಿಕಲ್ ವಿತ್ ಸನ್ ರೂಫ್, 8 ಏರ್ ಬ್ಯಾಗ್ಸ್ ಇರುವಂತ ವೆಹಿಕಲ್ ಸರ್. W10 ಆಟೋಮೆಟಿಕ್ ವಿತ್ ಸನ್ ರೂಫ್ ಗಾಡಿ. ಸರ್, ಯಾರನ್ನ ಲೋನ್ ಹೋಗ್ತೀರಾ ಅಂದ್ರೆ ಜಸ್ಟ್ 1 lakh rupees ಡೌನ್ ಪೇಮೆಂಟ್ ತಗೊಂಬನ್ನಿ, ಮಿಕ್ಕಿದ್ ನಾನು ಲೋನ್ ಮಾಡ್ಕೊಡ್ತೀನಿ ಈ ಗಾಡಿಗೆ. ಫುಲ್ ಟು ಫುಲ್ ಲೋನೇ ಆಗ್ಬಿಡುತ್ತೆ. ಅಂಡ್ ಫ್ಯಾನ್ಸಿ ನಂಬರ್ ಇದೆ ನೋಡಿ, 8088.
ನೆಕ್ಸ್ಟ್ ಸರ್ ಜಿ ಅದೇ ರೀತಿ ಒಂದು ಪೋಲೋ GT ಹುಡುಕ್ತಾ ಇರೋರಿಗೆ ಇದು ಸೂಪರ್ ಗಾಡಿ ವೆಹಿಕಲ್. ಇದು ಸಿಂಗಲ್ ಓನರ್ 2017 ಮಾಡಲ್ GT ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಮಾಡಿಲ್ಲ ಸರ್. ಒಂದೇ ಒಂದು ಪಿನ್ ಪಾಯಿಂಟ್ ಕೂಡ ಆಚೆ ರೆಡಿ ಮಾಡಿಲ್ಲ. ಎಲ್ಲ ನೀಟ್ ಶೋರೂಮ್ ಮೇಂಟೆನೆನ್ಸ್ ಇರುವಂತ ವೆಹಿಕಲ್. ಗಾಡಿ ನೋಡಬಹುದು ನೀವು. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಗಾಡಿ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಬರುತ್ತೆ. 4 ಪವರ್ ವಿಂಡೋ ಕೂಡ ಬರುತ್ತೆ. ಗಾಡಿ ಅಲ್ಟ್ರಾ ಕ್ಲಾಸ್ ಇದೆ ಸರ್. ಇದ್ರ ಬಗ್ಗೆ ಜಾಸ್ತಿ ಹೇಳೋ ತರ ಏನಿಲ್ಲ, ಯಾಕಂದ್ರೆ ಜನಕ್ಕೆ ಗೊತ್ತಿರುತ್ತೆ ಗಾಡಿ ಏನು ಅಂತ. ಈ ಗಾಡಿ ಟೈರ್ಸ್ ಕೂಡ ಆಲ್ಮೋಸ್ಟ್ ನಿಮ್ಗೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಅಂತಾನೆ ಹೇಳ್ಬೋದು. ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ಶೋರೂಮ್ ಮೇಂಟೆನೆನ್ಸ್ ಇರುವಂತ ವೆಹಿಕಲ್ ಸರ್. 2017 ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಕೇವಲ 6,20,000 ಕೊಟ್ಬಿಡೋಣ ಸರ್. ಸರ್ ಫೈನಲ್ ಹೇಳಿ ಸರ್. 6,20,000 ಎಲ್ಲಾನ ಸಿಗ್ತಾ ಇದೆ ಅಂತ ಹೇಳಿದ್ರೆ ನನ್ಗೆ ಹೇಳಿ ಸರ್. 6 ಲಕ್ಷ ಕೊಟ್ಬಿಡ್ತೀನಿ. 6,20,000 ಡೆಡ್ ಲೈನ್ ಫೈನಲ್. ಅದು ಮಾರ್ಕೆಟ್ಗೆ ಒಂದು ಒಳ್ಳೆ ಕಾಂಪಿಟೇಷನ್ ಪ್ರೈಸ್ ಅಂತಾನೆ ಹೇಳ್ಬೋದು. ಈ ಗಾಡಿ ಕೂಡ ನೀವು ಲೋನ್ ಹೋಗ್ತೀರಾ ಅಂದ್ರೆ ಒಂದು 70,000 ರಿಂದ 80,000 ತಗೊಂಡ್ಬಂದ್ರೆ ಸಾಕು. ಮಿಕ್ಕಿದ್ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ಮಿಕ್ಕಿದ್ ಫುಲ್ ಟು ಫುಲ್ ಲೋನೇ ಆಗ್ಬಿಡುತ್ತೆ. ಫುಲ್ ಲೋನೇ ಆಗುತ್ತೆ. ಜಸ್ಟ್ 70,000 to 80,000 rupees ಡೌನ್ ಪೇಮೆಂಟ್ ಅಂದ್ರೆ ಸಾಕು. ಓಕೆ ನೆಕ್ಸ್ಟ್ ಸರ್ ಸೆಲೆರಿಯೋ ಮಾರ್ಕೆಟ್ ಅಲ್ಲಿ ಒಂದು ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. 2016 ಮಾಡಲ್ ಸಿಂಗಲ್ ಓನರ್. ಯಾರೆಲ್ಲ ಒಂದು ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇರ್ತೀರಾ ಅಂತವ್ರಿಗೆ ಒಂದು ಒಳ್ಳೆ ಗಾಡಿ ಇದು. 16 ಮಾಡಲ್ ಸಿಂಗಲ್ ಓನರ್ VXI ಜಸ್ಟ್ 78,000 ಕಿಲೋಮೀಟರ್ ಓಡಿದೆ. ನೆಕ್ಸ್ಟ್ ಇಯರ್ ಮಾರ್ಚ್ ವರೆಗೂ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ವೆಹಿಕಲ್ ಅಲ್ಲಿ. ಯಾವ್ದೇ ರೀತಿ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಏನು ಇಲ್ಲ ಗಾಡಿಯಲ್ಲಿ. ನೋಡಬಹುದು ನೀವು ಯಾವ ತರ ಇದೆ ಅಂತ. ಇಂಟೀರಿಯರ್ ವೈಸ್ ಅಲ್ಲಿ ನಿಮಗೆ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3,10,000 ಕೊಟ್ಬಿಡೋಣ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ 3,10,000 ಯಾರೆಲ್ಲ ಲೋನ್ ಹೋಗ್ತೀರಾ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡ್ತೀನಿ. ಹೌದಾ? ಪೋಲೋ ಬೇಡ ಅಂದ್ರೆ ಆಟೋಮೆಟಿಕ್ ಅಲ್ಲಿ ಸೆಲೆರಿಯೋನು ಇದೆ ಆಪ್ಷನ್ ಆಗಿ. ನೆಕ್ಸ್ಟ್ ಸರ್ ಆನೆ 8 ಸೀಟರ್ ವೆಹಿಕಲ್. 2013 ಮಾಡಲ್ ಜೈಲೋ D4 ವೇರಿಯಂಟ್ ಆಗಿರುತ್ತೆ. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. ಜಸ್ಟ್ 95,000 ಕಿಲೋಮೀಟರ್ಸ್ ಓಡಿರುವಂತ ವೆಹಿಕಲ್. ಸೆಕೆಂಡ್ ಓನರ್ ಆಗಿದೆ. ಗಾಡಿ ನೋಡಬಹುದು ನೀವು ಯಾವ ತರ ಕ್ಲಾಸ್ ಕಂಡೀಷನ್ ಇದೆ ಅಂತ. ಯಾವ್ದೇ ರೀತಿ ರೀಪೇಂಟ್ ರೀಪ್ಲೇಸ್ಮೆಂಟ್ ಏನು ಇಲ್ಲ ವೆಹಿಕಲ್ ಅಲ್ಲಿ. ಇನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಲ್ಲಿ ನಿಮಗೆ ಫ್ರಂಟ್ ಬಂಪರ್ ಗಾರ್ಡ್, ಮೇಲೆ ಕ್ಯಾರಿಯರ್, ಹಿಂದ್ಗಡೆ ಕೂಡ ಬಂಪರ್ ಗಾರ್ಡ್ ಕೂಡ ಹಾಕಿದ್ದಾರೆ. ಸೈಡ್ ಇದು ಕೂಡ ಹಾಕಿದ್ದಾರೆ. ಗಾಡಿ ನೋಡಬಹುದು ನೀವು ಯಾವ ತರ ಕ್ಲಾಸ್ ಕಂಡೀಷನ್ ಇದೆ ಅಂತ. 8 ಸೀಟರ್ಗೆ ಒಂದು ಒಳ್ಳೆ ಕಂಫರ್ಟಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಮೇಲೆ ABS ಕೂಡ ಬರುತ್ತೆ. ರೂಫ್ AC ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಈ ಗಾಡಿ ಟೈರ್ಸ್ ನೀವು ಆಲ್ಮೋಸ್ಟ್ 50 to 60% ಟೈರ್ಸ್ ಇದೆ. ಇನ್ಸೂರೆನ್ಸ್ ಕೂಡ ಕಾಂಪ್ರಹೆನ್ಸಿವ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ನೆಕ್ಸ್ಟ್ ಇಯರ್ ಜನವರಿ ವರೆಗೂ ನಿಮಗೆ 3 lakh IDV ವ್ಯಾಲ್ಯೂ ಇರುವಂತ ಇನ್ಸೂರೆನ್ಸ್ ಕೂಡ ಇದೆ ಇದರಲ್ಲಿ. ಈ ಗಾಡಿಗೆ ಲೋನ್ ಆಗೋದಿಲ್ಲ. ಇದು ಫುಲ್ ಕ್ಯಾಶ್ ವೆಹಿಕಲ್. ಜಸ್ಟ್ 3,40,000 ಕೊಟ್ಬಿಡೋಣ ಸರ್. 3,40,000. 3,40,000ಕ್ಕೆ 2013 ಮಾಡಲ್ ಜೈಲೋ D4 ಸೆಕೆಂಡ್ ಓನರ್ ವೆಹಿಕಲ್ ಕೊಟ್ಬಿಡೋಣ ಸರ್. ಇದು ಸರ್ ಇದು ವರ್ಣ ಸರ್. ವರ್ಣ ನಮ್ಮಲ್ಲಿ 2 ಗಾಡಿ ಇದೆ. ನಿಮ್ಗೆ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. 2013 ಮಾಡಲ್ ಟಾಪ್ ಎಂಡ್ ವೇರಿಯಂಟ್. ಬರೀ 79,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ಸೇಫ್ಟಿ ವೈಸ್ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, 4 ಪವರ್ ವಿಂಡೋ ಸಮೇತ ಬರುತ್ತೆ ವೆಹಿಕಲ್. ಡೈಮಂಡ್ ಕಟ್ ಅಲಾಯ್ ಕೂಡ ಇದೆ. ಫ್ರಂಟ್ ಫಾಗ್ ಲೈಟ್ಸ್ ಕೂಡ ಬರುತ್ತೆ. ಬ್ಯಾಕ್ ಸೈಡ್ ಅಲ್ಲಿ ಡಿಫಾಗರ್ ಕೂಡ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3,65,000 ಕೊಟ್ಬಿಡೋಣ ಸರ್. ಇನ್ನೊಂದು ರೇಟ್ ಹೇಳಿ ಸರ್. 3,60,000 ಗಾಡಿ ಕೊಡೋಣ. ಯಾರೆಲ್ಲ ಲೋನ್ ಹೋಗ್ತೀರಾ ಜಸ್ಟ್ 1 lakh rupees ತಗೊಂಬನ್ನಿ. ಮಿಕ್ಕಿ ನಾನು ಲೋನ್ ಮಾಡ್ಕೊಡ್ತೀನಿ. 3,60,000 ವರ್ಣ ಫ್ಲೋಡಿಗೆ ಪೆಟ್ರೋಲ್ ಇದೆ ಸರ್. ಅದೇ ರೀತಿ ನಿಮ್ಗೆ 13 ಮಾಡಲ್ ಅಲ್ಲಿ ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್ 85,000 ಕಿಲೋಮೀಟರ್ಸ್ ಓಡಿರುವಂತ ಟಾಪ್ ಅಂಡ್ ವೇರಿಯಂಟ್ ಡೀಸೆಲ್ ವರ್ಣ ಇದೆ ನಮ್ಮ ಹತ್ರ. ಸಿಂಗಲ್ ಓನರ್ ಸರ್. ಈ ಗಾಡಿ ಕೂಡ ನೀವು ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಸೇಫ್ಟಿ ವೈಸ್ ಅಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ಸ್, ABS ಕೂಡ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ ಕೂಡ ಬರುತ್ತೆ. ಬ್ಯಾಕ್ ಅಲ್ಲಿ ಡಿಫಾಗರ್ ಕೂಡ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಸರ್. ಯಾರೆಲ್ಲ ಡೀಸೆಲ್ ವರ್ಣ ಹುಡುಕ್ತಾ ಇದ್ರ ವೈಟ್ ಬ್ಯೂಟಿ ಅಲ್ಲಿ, ಈ ಗಾಡಿ ಅವ್ರಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 4,20,000 ಕೊಟ್ಬಿಡೋಣ ಸರ್. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಸರ್ ನಿಮ್ ಕಡೆಯಿಂದ ಬಂದ್ರೆ 4 ಲಕ್ಷ ಗಾಡಿ ಕೊಡ್ತೀನಿ. ಈ ಗಾಡಿ ಕೂಡ ಲೋನ್ ಹೋಗ್ತಾರೆ ಅಂದ್ರೆ ಬರೀ 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಸಾಕು. ಮಿಕ್ಕಿ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಮಹೀಂದ್ರಾ ಗಾಡಿ. ಸರ್ ಯಾರೆಲ್ಲ ಒಂದು ಮಹೀಂದ್ರಲ್ಲಿ ಲೇಟೆಸ್ಟ್ ವೆಹಿಕಲ್ 7 ಸೀಟರ್ ಗಾಡಿ ಹುಡುಕ್ತಾ ಇರ್ತೀರಾ ಅಂತವ್ರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. 2022 ಮಾಡಲ್. 22 ಮಾಡಲ್ ಎಷ್ಟು ಓಡಿದೆ ಸರ್? ಸರ್ ಬರೀ 70,000 ಓಡಿರುವಂತ ವೆಹಿಕಲ್. ಸೆಕೆಂಡ್ ಓನರ್ ಆಗಿದೆ. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ವೆಹಿಕಲ್. ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ಇದೆ ವೆಹಿಕಲ್ ಅಲ್ಲಿ. ಗಾಡಿ ನೋಡಬಹುದು ನೀವು ಯಾವ ತರ ಇದೆ ಅಂತ. ಇದು ಟಾಪ್ ಅಂಡ್ 10 ವೇರಿಯಂಟ್ ಬರುತ್ತೆ ಸರ್. ಇದು ಇದರಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಆಮೇಲೆ ಇದು ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಬರುತ್ತೆ. 4 ಪವರ್ ವಿಂಡೋ ಕೂಡ ಬರುತ್ತೆ. ಗಾಡಿ ಲೆದರ್ ಸೀಟ್ಸ್ ಕೂಡ ಕಂಪನಿಯಿಂದಾನೆ ಹಾಕಿದ್ದಾರೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 7,40,000 ಕೊಟ್ಬಿಡೋಣ ಸರ್. ಎಷ್ಟು ಸರ್? ಎಷ್ಟು? 7,40,000. ಹೊಸ ಗಾಡಿ ತಗೊಂತೀರ ಅಂದ್ರೆ 12.5 ಲಕ್ಷ ಗಾಡಿ ಇದೆ ಇವಾಗ. ಬರೀ 7,40,000 ಗಾಡಿ ಕೊಟ್ಬಿಡೋಣ ಸರ್. ನೆಕ್ಸ್ಟ್ ಬ್ರಿಜಾ ಸರ್. ಸರ್ ಯಾರೆಲ್ಲ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುವಂತ ವೆಹಿಕಲ್ ಬ್ರೆಜಾ ZDI ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಆಗಿರೋದ್ರಿಂದ ನಿಮ್ಗೆ ಮೈಲೇಜ್ ವೈಸ್ ತುಂಬಾ ಮೈಲೇಜ್ ಬರುವಂತ ವೆಹಿಕಲ್. ಗಾಡಿ ಟೈರ್ಸ್ ಆಲ್ಮೋಸ್ಟ್ 100% ಟೈರ್ಸ್ ಇದೆ ಅಂತಾನೆ ಹೇಳ್ಬೋದು. ಯಾವ್ದೇ ರೀತಿ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಗಾಡಿ ಇಲ್ಲ. ಗಾಡಿ ಪಕ್ಕಾ ಶೋರೂಮ್ ರೆಕಾರ್ಡ್ ಇರುವಂತ ವೆಹಿಕಲ್. ಜಸ್ಟ್ 1 lakh ಕಿಲೋಮೀಟರ್ ಓಡಿದೆ. ಗಾಡಿ ನೋಡಬಹುದು ನೀವು ಯಾವ ತರ ಲುಕ್ ಅಲ್ಲಿ ಇದೆ ಅಂತ. ಯಾವ್ದೇ ರೀತಿ ಖರ್ಚಿಲ್ಲ ಗಾಡಿ ತಗೊಂಡೋಗೋರ್ಗೆ. ಟೈರ್ಸ್ ಇದೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. ಗಾಡಿ 1 ಲಕ್ಷ ಓಡಿದೆ. 90,000 ಕಿಲೋಮೀಟರ್ಸ್ ಗೆ ಶೋರೂಮ್ ರೆಕಾರ್ಡ್ ಇದೆ. ಗಾಡಿ ನೋಡಬಹುದು ನೀವು. ಡ್ಯೂಯಲ್ ಟೋನ್ ಕೂಡ ಇದು ಬ್ಲಾಕ್ ಮೇಲೆ ಬ್ಲಾಕ್ ಬರುತ್ತೆ. ಆಮೇಲೆ ಆನಿವರ್ಸರಿ ಸ್ಟಿಕರ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಫ್ರಂಟ್ ಅಲ್ಲಿ ನಿಮ್ಗೆ ಇದು ಪ್ರೊಜೆಕ್ಟರ್ ಹೆಡ್ ಲೈಟ್ಸ್, ಫಾಗ್ ಲೈಟ್ಸ್ ಬರುತ್ತೆ. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ABS,
ಆಮೇಲೆ ಇದು ಕಂಪ್ನಿ ಫಿಟೆಡ್ ನ್ಯೂ ಸಿಸ್ಟಮ್, 4 ಪವರ್ ವಿಂಡೋ ವಿತ್ ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಬರುತ್ತೆ, ಓಕೆ ಅಲೈವಿಲ್ಸ್ ಬರುತ್ತೆ ವೆಹಿಕಲ್ ಅಲ್ಲಿ. ZA ಪ್ಲಸ್ ಆಗಿದ್ರೆ ಎಲ್ಲ ಪ್ಲಸ್ ಆಗಿಂದ ಎಲ್ಲ ಬರುತ್ತೆ ಸರ್. ಪುಷ್ ಸ್ಟಾರ್ಟ್ ಬಟನ್, ಕಂಪ್ನಿ ಫಿಟೆಡ್ ನ್ಯೂ ಸಿಸ್ಟಮ್ ಸಮೇತ ಎಲ್ಲ ಗಾಡಿ ಎಲ್ಲಾನು ಬರುತ್ತೆ ಗಾಡಿಯಲ್ಲಿ. ಇದೇ ಟಾಪ್ ಅಂಡ್ ವೇರಿಯಂಟ್ ಬ್ರೆಜಾದಲ್ಲಿ. ಓಕೆ ಈಗ ಪ್ರೈಸ್ ಬಂದ್ಬಿಟ್ಟು ಬರೀ 7.5 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. 7.5 ಲಕ್ಷ, ಬರೀ 7.5 ಲಕ್ಷಕ್ಕೆ 17 ಮಾಡಲ್ ZDI ಕೇಳ್ತಾ ಇರ್ತಾರಲ್ಲ, ನಾವು 18 ಮಾಡಲ್ ZDI ಪ್ಲಸ್ ಗಾಡಿ ಕೊಡೋಣ. ಸಿಂಗಲ್ ಓನರ್ ವೆಹಿಕಲ್ ವಿತೌಟ್ ಆಕ್ಸಿಡೆಂಟ್ ವೆಹಿಕಲ್ ಬರೀ ಜಸ್ಟ್ 50 ರಿಂದ 1 ಲಕ್ಷ ರೂಪಾಯಿ ತಂದ್ರೆ ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ. ಲೋನ್ ಮಾಡ್ಕೊಡ್ತೀರಾ? ನೆಕ್ಸ್ಟ್ ಸರ್, ನೆಕ್ಸ್ಟ್ ಸರ್ ಇದು ಗರ್ಲಿಯವ್ರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ನಮ್ಮ ಹತ್ರ ಒಂದಲ್ಲ ಎರಡಲ್ಲ 3 ಇಯಾನ್ ಇದೆ. ಎಲ್ಲಾನು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡೋಣ. ಇದು 2013 ಮಾಡಲ್, ಸೆಕೆಂಡ್ ಓನರ್, ಜಸ್ಟ್ 90,000 ಕಿಲೋಮೀಟರ್ ಓಡಿದೆ. ₹1 ಖರ್ಚಿಲ್ಲ ಸರ್. ಕಂಪ್ನಿ ಗಾಡಿ ಕಸ್ಟಮರ್ ತುಂಬಾ ನೀಟಾಗಿ ಇಟ್ಟಿದ್ದಾರೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಕೇವಲ 1,90,000 ಕೊಟ್ಬಿಡೋಣ ಸರ್. ಎಷ್ಟು ಸರ್? ಎಷ್ಟು? 1,90,000ಗೆ 1,90,000ಕ್ಕೆ 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಪ್ಯೂರ್ಲಿ ನಾನ್ ಆಕ್ಸಿಡೆಂಟ್ ಅಲ್ಲಿರೋ ವೆಹಿಕಲ್ ಕೊಟ್ಬಿಡೋಣ ಸರ್. ಲೋನ್ ಬೇಕಾದ್ರೆ ಲೋನ್ ಬೇಕಾದ್ರೆ ಲೋನು ಆಗುತ್ತೆ. ಜಸ್ಟ್ 50,000 ತಗೊಂಬನ್ನಿ, ಮಿಕ್ಕಿದ ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ. ಓಕೆ, ಇದು ಸರ್, ಇದು ಸರ್ ZDI ಪ್ಲಸ್ ಡಿಸೈರ್ ಅಲ್ಲಿ ಯಾರೆಲ್ಲ ಡೀಸೆಲ್ ಗಾಡಿ ಹುಡುಕ್ತಾ ಇರ್ತೀರ ಲೇಟೆಸ್ಟ್ ಶೇಪ್ ಅಲ್ಲಿ, ಅವ್ರಿಗೆ ಗಾಡಿ ಇದು 2017 ಮಾಡಲ್, ಥರ್ಡ್ ಓನರ್ ಆಗಿದೆ ವೆಹಿಕಲ್. ಜಸ್ಟ್ 1 lakh ಕಿಲೋಮೀಟರ್ ಓಡಿದೆ. ZDI ಪ್ಲಸ್ ಆಗಿರೋದ್ರಿಂದ ನಿಮ್ಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪುಷ್ ಸ್ಟಾರ್ಟ್ ಬಟನ್, ಒಳ್ಳೆ ಮಾರ್ವಿನ್ ಲೆದರ್ ಸೀಟ್ಸ್ ಹಾಕಿದ್ದಾರೆ ವೆಹಿಕಲ್ ಗೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 4,80,000 ಕೊಟ್ಬಿಡೋಣ ಸರ್. ಎಷ್ಟು ಸರ್? 4,80,000 ಡಿಸೈರ್ ಡೀಸೆಲ್, ಅದರಲ್ಲೂ ZDI ಪ್ಲಸ್ ಸರ್, ಟಾಪ್ ಅಂಡ್ ವೇರಿಯಂಟ್ ವಿತ್ ಪುಷ್ ಸ್ಟಾರ್ಟ್ ಬಟನ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುವಂತ ವೆಹಿಕಲ್ ಜಸ್ಟ್ 4,80,000ಗೆ ಕೊಟ್ಬಿಡೋಣ. ನೆಕ್ಸ್ಟ್ ಅಮೇಜ್ ಸರ್. ಸರ್ ಯಾರೆಲ್ಲ ಲೇಟೆಸ್ಟ್ ಮಾಡಲ್ ಅಲ್ಲಿ ಅಮೇಜ್ ಗಾಡಿ ಹುಡುಕ್ತಾ ಇದ್ದೀರಾ ಅಂತವ್ರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ 2018 ಮಾಡಲ್, ಸೆಕೆಂಡ್ ಓನರ್, ಜಸ್ಟ್ 50,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಯಾವ್ದೇ ರೀತಿ ರೀಪ್ಲೇಸ್ಮೆಂಟ್, ಆಕ್ಸಿಡೆಂಟ್, ರೀಪೇಂಟ್ ಇಲ್ಲ. ಆಲ್ಮೋಸ್ಟ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಡಿಸೆಂಬರ್ ರನ್ನಿಂಗ್ ಇದೆ. 50,000 ಕಿಲೋಮೀಟರ್ ನಿಮ್ಗೆ ಶೋರೂಮ್ ರೆಕಾರ್ಡ್ ಕೂಡ ಸಿಗುತ್ತೆ. ಟೈರ್ಸ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಫಾಗ್ ಲೈಟ್ಸ್, ಲೆದರ್ ಸೀಟ್ಸ್, ಸ್ಟೇರಿಂಗ್ ಕಂಟ್ರೋಲ್, ಕಂಪ್ನಿ ಫಿಟೆಡ್ ನ್ಯೂ ಸಿಸ್ಟಮ್, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್, ಆಟೋ ಕ್ಲೋಸ್ ಕೂಡ ಸಿಗುತ್ತೆ. ಹಿಂದೆ ಡಿಫಾಗರ್ ಕೂಡ ಸಿಗುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಶಾಕಿಂಗ್ ಪ್ರೈಸ್ ಹೇಳೋಣ, ಬರೀ 4,25,000ಗೆ ಗಾಡಿ ಕೊಟ್ಬಿಡ್ತೀನಿ. 4 ಲಕ್ಷ, ಬರೀ 4 ಲಕ್ಷಕ್ಕೆ 18 ಮಾಡಲ್ ಅಮೆಜಾನ್ ಲೇಟೆಸ್ಟ್ ಶೇಪ್ ಗಾಡಿ ಕೊಟ್ಬಿಡೋಣ ಸರ್. ಸೂಪರ್ ಸರ್. ಇದು ಸರ್ ಸೆಲೆರಿಯೋ ಇದು ಲೋನ್ ಹೋಗೋರಿಗೆ ಜಸ್ಟ್ 50,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಮಿಕ್ಕಿದ ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ. ಲೋನ್ ಮಾಡ್ಕೊಟ್ಬಿಡ್ತೀರಾ? 18 ಮಾಡಲ್ ಅಲ್ಲ? 18 ಮಾಡಲ್ ಸರ್. ಓಕೆ, ನೆಕ್ಸ್ಟ್ ಸೆಲೆರಿಯೋ ಲೇಟೆಸ್ಟ್ ಮಾಡಲ್ ಅಲ್ಲಿ ಯಾರೆಲ್ಲ ಗಾಡಿ ಹುಡುಕ್ತಾ ಇದ್ರ, ನಮ್ಮ ಹತ್ರ 2 ಗಾಡಿ ಇದೆ. 2023 ಮಾಡಲ್, ಸಿಂಗಲ್ ಓನರ್, 35,000 ಕಿಲೋಮೀಟರ್ ಓಡಿದೆ. ಬರೀ 35,000 ಕಿಲೋಮೀಟರ್ ಓಡಿದೆ. ZXi ವೇರಿಯಂಟ್, ಆಲ್ಮೋಸ್ಟ್ ಟೈರ್ಸ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್. ಗಾಡಿ ತುಂಬಾ ನೀಟ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 5 ಲಕ್ಷ ಗಾಡಿ ಕೊಡೋಣ ಸರ್. 5 ಲಕ್ಷ ಗಾಡಿ ಕೊಟ್ಬಿಡೋಣ. ಇದು ಸರ್, ಇದು 2022 ಮಾಡಲ್, 70,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್, ಇದು ZXi ಪ್ಲಸ್ ವೇರಿಯಂಟ್. ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆ ಇದು 1.2 ಇಂಜಿನ್ ಬರುತ್ತೆ, ಸ್ಟಾರ್ಟ್ ಬಟನ್ ಬರುತ್ತೆ, ಕಂಪ್ನಿ ಫಿಟೆಡ್ ಟಚ್ ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 5,20,000 ಕೊಟ್ಬಿಡೋಣ ಸರ್. 5,20,000. ಹೌದು ಸರ್. ಈ 2 ಗಾಡಿಯಲ್ಲಿ ನೀವು ಯಾವ ಗಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಜಸ್ಟ್ 50,000 ತಗೊಂಡ್ಬನ್ನಿ. ನೀವು ಶೋರೂಮ್ ಹೋದ್ರೆ 50,000 ರೂಪಾಯಿಗೆ ಗಾಡಿ ಕೊಡಲ್ಲ, ನಾವು ಕೊಡೋಣ. ಜಸ್ಟ್ 50,000 ರೂಪಾಯಿಗೆ 2 ಗಾಡಿ ಡೌನ್ ಪೇಮೆಂಟ್ ಯಾರು ಬೇಕೋ ಬನ್ನಿ, ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ಹೌದಾ? ಇದೆಷ್ಟು ಓಡಿದೆ ಅಂದ್ರೆ ಸರ್ ಗಾಡಿ? ಸರ್ ಇದು 70,000 ಓಡಿದೆ, ಇದು 35,000 ಓಡಿದೆ ಸರ್. ಅಷ್ಟೇ. ಹಾಗೆ ನೆಕ್ಸ್ಟ್ ಸಿಯಾಜ್ ಸರ್. ಸರ್ ಜಿಯಾಜ್ ಅಲ್ಲಿ ಯಾರು ZXi ಪ್ಲಸ್ ಟಾಪ್ ಅಂಡ್ ಗಾಡಿ ಹುಡುಕ್ತಾ ಇರ್ತೀರಾ ಅಂತವ್ರಿಗೆ ಒಂದು ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. 2015 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಜಸ್ಟ್ 80,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಓಡಿದೆ. ಯಾವ್ದೇ ರೀತಿ ರೀಪ್ಲೇಸ್ಮೆಂಟ್, ಆಕ್ಸಿಡೆಂಟ್ಸ್ ಗಾಡಿಲಿಲ್ಲ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಇನ್ಸೂರೆನ್ಸ್ ಕಟ್ಕೊಡ್ತೀವಿ. ಗಾಡಿ ಪ್ರೈಸ್ ಬಂದ್ಬಿಟ್ಟು ಕೇವಲ 4,20,000 ಆಗುತ್ತೆ ಸರ್. ಫೈನಲ್ ಸರ್? ಸರ್ ಫೈನಲ್ 4,20,000 ಲೋನ್ ಹೋಗ್ತೀರಾ ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡ್ತೀನಿ. ಇನ್ನೊಂದೇ ಒಂದು ರೇಟ್ ಹೇಳಿ ಸರ್. ಸರ್ 4,15,000 ಮಾಡ್ಕೊಡೋಣ ಸರ್. 4,15,000ಕ್ಕೆ ಸಿಯಾಜ್ ಅಂತ ನೋಡ್ತಾ ಇರೋದು. ZXi ಪ್ಲಸ್ ಟಚ್ ಸಿಸ್ಟಮ್ ಮತ್ತೆ ಪುಷ್ ಸ್ಟಾರ್ಟ್ ಬಟನ್, ಅಲಾಯ್ ವೀಲ್ಸ್ ಬರುವಂತ ವೆಹಿಕಲ್, ಪ್ರೊಜೆಕ್ಟ್ ರೆಡ್ ಲೈಟ್ಸ್ ಕೂಡ ಬರುತ್ತೆ ಗಾಡಿಲಿ. 2015 ಮಾಡಲ್, ಸೆಕೆಂಡ್ ಓನರ್, ಮಾರ್ಕೆಟ್ ಅಲ್ಲಿ ಯಾರು ಕೊಡ್ತಾ ಇಲ್ಲ. ಬರೀ 4,15,000. ಫ್ರೆಂಡ್ಸ್ 7 ಸೀಟರ್ ಅಲ್ಲಿ ಎರ್ಟಿಗಾನು ಇದೆ ನೋಡಿ ಸರ್. ಎರ್ಟಿಗಾ ಯಾರೆಲ್ಲ ಪೆಟ್ರೋಲ್ ಗಾಡಿ ಹುಡುಕ್ತಾ ಇದ್ದೀರಾ, 2012 ಮಾಡಲ್, ಸೆಕೆಂಡ್ ಓನರ್, VXi ವೇರಿಯಂಟ್. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಆಲ್ಮೋಸ್ಟ್ ನಿಮ್ಗೆ 80% ಟೈರ್ಸ್ ಇದೆ. ಸೆಕೆಂಡ್ ಓನರ್, ಜಸ್ಟ್ 80,000 ಕಿಲೋಮೀಟರ್ ಓಡಿದೆ. ಇದು ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ, ಲೆದರ್ ಅಪೋಲಿಸ್ಟರ್ ಕೂಡ ಇದೆ ಗಾಡಿಯಲ್ಲಿ. ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ. 8 ಸೀಟರ್ ಆಗಿರೋದ್ರಿಂದ ನಿಮ್ಗೆ ಪಿಲ್ಲರ್ ಗಳಲ್ಲಿ AC ಕೂಡ ಬರುತ್ತೆ. ಗಾಡಿ ತುಂಬಾ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಯಾವ್ದೇ ರೀತಿ ಆಕ್ಸಿಡೆಂಟ್, ರಿಪ್ಲೇಸ್ಮೆಂಟ್ಸ್ ಏನು ಇಲ್ಲ. ತಗೊಂಡೋಗೋರ್ಗು ಏನು ಖರ್ಚಿಲ್ಲ ಇದು ಗಾಡಿ. ಗಾಡಿ ಮಾತ್ರ ಸೂಪರ್ ಆಗಿದೆ. 2012 VXi ಸೆಕೆಂಡ್ ಓನರ್ ವೆಹಿಕಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 3,80,000 ಕೊಟ್ಬಿಡೋಣ ಸರ್.
ಒಂದು ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ ಹೇಳ್ಬಿಡಿ ಸರ್ ಸರ್. 3,80,000 ಆಲ್ರೆಡಿ ನಾವು ಚಾಲೆಂಜಿಂಗ್ ಅಲ್ಲಿ ಇದೀವಿ. ಇನ್ನೊಂದು ನೀವು ಕೇಳಿದ್ರೆ ಅಂತ ಇನ್ನ 5,000 ಕಡಿಮೆ ಮಾಡಿ Okay. ಬರೀ 3,80,000 ಗೆ ಗಾಡಿ ಕೊಡೋಣ. ಈ ಗಾಡಿ ಯಾರನ್ನ ಲೋನ್ ಕೇಳೋರು ಜಸ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ರಿಮೈನಿಂಗ್ 18 ಮಂತ್ಸ್ ಮಾತ್ರ ನಿಮ್ಗೆ EMI ಸಿಗುತ್ತೆ. ಹಾಗೆ ನೆಕ್ಸ್ಟ್ ಬಲಿನೋ ಸರ್. ಸರ್ ಯಾರೆಲ್ಲ ಒಂದು ಲೆಸ್ ಡ್ರಿವನ್ ವೆಹಿಕಲ್ ಹುಡುಕ್ತಾ ಇರ್ತೀರಾ ಅಂತವ್ರಿಗೆ ಒಂದು ಒಳ್ಳೆ ಆಫರ್ ಗಾಡಿ ಇದು. 2017 ಮಾಡಲ್ ಬಲಿನೋ ಡೆಲ್ಟಾ ವೇರಿಯಂಟ್ ಆಗಿರುತ್ತೆ. ಗಾಡಿ ನೋಡಬಹುದು ನೀವು, ಎಲ್ಲಿ ಒಂದು ಹುಡುಕಿದ್ರು ಒಂದು ಸ್ಕ್ರಾಚಸ್ ಒಂದು ಡೆಂಟ್ ಇಲ್ಲ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಸೆಕೆಂಡ್ ಓನರ್ ಜಸ್ಟ್ 34,000 ಕಿಲೋಮೀಟರ್ ಓಡಿದೆ ಸರ್ ಇದು. ಬರೀ 34,000 ಬರೀ 34,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಇರುವಂತ ವೆಹಿಕಲ್. ನೀವು ಟೈರ್ಸ್ ಕಂಡೀಷನ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಕಂಟ್ರೋಲ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಹಿಂದ್ಗಡೆ ಡಿಫಾಗರ್, ರೇರ್ ವೈಪರ್, ಫಾಗ್ ಲೈಟ್, 4 ಪವರ್ ವಿಂಡೋ ಎಲ್ಲ ಬರುವಂತ ವೆಹಿಕಲ್ ಇದು. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಮಾಡಿರೋ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 4,60,000 ಗಾಡಿ ಕೊಡೋಣ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 4,60,000 ಒಂದ್ ರೇಟ್ ಸರ್ ಚಾಲೆಂಜಿಂಗ್ 17 ಮಾಡಲ್ 34,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್ ಸರ್. ಎಲ್ಲಿ ಹುಡುಕಿದ್ರು ಎಲ್ಲೂ ಸಿಗಲ್ಲ. ನನ್ನ ಹತ್ರ ಬನ್ನಿ, ನಾನು ಕೊಡ್ತೀನಿ. 34,000 ಓಡಿರುವಂತ ವೆಹಿಕಲ್ 17 ಮಾಡಲ್ ಬಲಿನೋ ಡೆಲ್ಟಾ ವೆಹಿಕಲ್ ಸರ್. ಗ್ಯಾರಂಟಿ ಎಲ್ಲೂ ಸಿಗಲ್ಲ ನಿಮ್ಗೆ ಸರ್. ಇನ್ನೊಂದು ಇಯಾನ್ ಇದೆಯಲ್ಲ ಸರ್, ಇನ್ನೊಂದು ಇಯಾನ್ ಇದೆ ನಮ್ಮ ಹತ್ರ, ವೈಟ್ ಬ್ಯೂಟಿ 2016 ಮಾಡಲ್. ಇದು ಕೂಡ ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. 2016 ಮಾಡಲ್, ಸೆಕೆಂಡ್ ಓನರ್, ಜಸ್ಟ್ 60,000 ಕಿಲೋಮೀಟರ್ ಓಡಿದೆ. ಯಾವ್ದೇ ರೀತಿ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ ಏನು ಇಲ್ಲ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ನಿಮ್ಗೂ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC ಎಲ್ಲ ಬರುತ್ತೆ ವೆಹಿಕಲ್. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಮ್ಯಾಗ್ನಾ ಪ್ಲಸ್ ವೇರಿಯಂಟ್. ಸೆಕೆಂಡ್ ಓನರ್, ಬರೀ 60,000 ಕಿಲೋಮೀಟರ್ ಓಡಿದೆ. 16 ಮಾಡಲ್ ಸರ್ ಇದು, ಮಾರ್ಕ್ ಮಾಡ್ಕೊಳ್ಳಿ. 2016 ಮಾಡಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2,30,000 ಕೊಟ್ಬಿಡೋಣ. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 2,30,000 16 ಮಾಡಲ್ ಎಲ್ಲಾನ ಇದೆ ಅಂದ್ರೆ ನಾನು ಹೇಳಿ ನಾನು ಆಮೇಲೆ ಹೇಳ್ತೀನಿ. ಹೌದಾ? 2,30,000 16 ಮಾಡಲ್. 2,30,000 16 ಮಾಡಲ್. ಅದ್ರಲ್ಲೂ ಸೆಕೆಂಡ್ ಓನರ್, ಜಸ್ಟ್ 60,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್. ಯಾರೆಲ್ಲ ಲೋನ್ಗೆ ಹೋಗ್ತೀರಾ ಅವ್ರ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0% ಅಲ್ಲಿ ನಿಮ್ಗೆ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಆಗುತ್ತೆ ಸರ್. ಅಲ್ವಾ? ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಐಟನ್ ಒಂದಿದೆಯಲ್ಲ ಸರ್, ಆಟೋಮೆಟಿಕ್ ಗ್ರ್ಯಾಂಡ್ ಐಟನ್ ತುಂಬಾ ಡಿಮ್ಯಾಂಡ್ ಇರುವಂತ ವೆಹಿಕಲ್ ನೌ ಡೇಸ್. 2018 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಕಂಟ್ರೋಲ್ಸ್, ನ್ಯಾವಿಗೇಷನ್ ಟಚ್ ಸಿಸ್ಟಮ್ ಕೂಡ ಬರುತ್ತೆ. ಗಾಡಿ ಟೈರ್ಸ್ ನೋಡಬಹುದು ನೀವು, ಆಲ್ಮೋಸ್ಟ್ 80 to 90% ಟೈರ್ಸ್ ಇದೆ. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಆಗಿದೆ ಸರ್. 80,000 ಜಸ್ಟ್ 60,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್. ಗಾಡಿ ನಂಬರ್ ಕೂಡ ಫ್ಯಾನ್ಸಿ ಇದೆ, 3525. ಗಾಡಿ ನೋಡಬಹುದು ನೀವು, ಸಿಲ್ವರ್ ಬೇಬಿ. ಇದು ಸೂಪರ್ ಆಗಿದೆ ವೆಹಿಕಲ್. ಯಾರು ಲೇಡೀಸ್ ಯೂಸ್ ಮಾಡೋರಿಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ₹1 ಖರ್ಚಿಲ್ಲ ಸರ್ ವೆಹಿಕಲ್, ಆ ತರ ವೆಹಿಕಲ್ ಇದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 4.5 ಲಕ್ಷ ಕೊಟ್ಬಿಡೋಣ ಸರ್. 4.5 ಲಕ್ಷಕ್ಕೆ 18 ಮಾಡಲ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಪ್ಲಸ್ ವೆಹಿಕಲ್ ಆಟೋಮೆಟಿಕ್ ಗಾಡಿ ಕೊಟ್ಬಿಡೋಣ ಸರ್. ಓಕೆ. ಇದು ಸರ್ ಸ್ವಿಫ್ಟ್. ಸರ್ ಸ್ವಿಫ್ಟ್ ಇದು ಕೂಡ ಮಾರ್ಕೆಟ್ ಅಲ್ಲಿ ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. 2017 ಮಾಡಲ್ ಶಿಫ್ಟ್ ಹೇಳೋ ಪ್ರೈಸ್ ಹೇಳ್ತಾ ಇರ್ತಾರೆ, ನಾವು 19 ಹೇಳ್ತೀವಿ ಅದನ್ನ. 2019 ಮಾಡಲ್, ಸೆಕೆಂಡ್ ಓನರ್, VXI, ಬರೀ 60,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಲಿ. ಗಾಡಿ ನೋಡಬಹುದು ನೀವು ಯಾವ ತರ ಇದೆ ಅಂತ. ಇದು ಕೂಡ ಡ್ಯೂಯಲ್ ಟೋನ್, ಮೇಲ್ಗಡೆ ನಿಮ್ಗೆ ಬ್ಲಾಕ್ ಬರುತ್ತೆ. ಒಳಗಡೆ ಇಂಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ ಸಮೇತ ಬರುತ್ತೆ ವೆಹಿಕಲ್. ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಕೂಡ ಇದೆ. ಫ್ರಂಟ್ ಫಾಗ್ ಲೈಟ್ಸ್ ಕೂಡ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 4,90,000 ಕೊಟ್ಬಿಡೋಣ ಸರ್. ಇನ್ನೊಂದು ರೇಟ್ ಸರ್. ಸರ್ 4,90,000 ಅವಲೇ ಹೇಳಿಲ್ವಾ. 2017 ಮಾಡಲ್ ಶಿಫ್ಟ್ ಹೇಳ್ತಾ ಇರ್ತಾರೆ ಈ ರೇಟು. ನಾವು ಆಪಲ್ ಶೇಪ್ ಇರೋ ಗಾಡಿನ 19 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಬರೀ 60,000 ಕಿಲೋಮೀಟರ್ ಓಡಿರುವಂತ ಗಾಡಿ. 4,90,000 ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುವಂತ ವೆಹಿಕಲ್ ಸರ್. ಯಾರೆಲ್ಲ ಲೋನ್ ಹೋಗ್ತೀರಾ ಬರೀ 50,000 ತಗೊಂಬನ್ನಿ, ಮಿಕ್ಕಿದ್ ನಾನು ಲೋನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಸರ್. ಸರ್ ಡೀಸೆಲ್ ಗಾಡಿಲಿ ಯಾರೆಲ್ಲ ಶಿಫ್ಟ್ ಹುಡುಕ್ತಾ ಇರ್ತೀರಾ ಅಂತವ್ರಿಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಗಾಡಿ ಸಿಕ್ಕಿದೆ ನಿಮ್ಗೆ. ಗಾಡಿ 2013 ಮಾಡಲ್, ರೆಡ್, ಕಾಪರ್ ರೆಡ್ ಬ್ಯೂಟಿ. ಇದು ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಸೆಕೆಂಡ್ ಓನರ್, ಜಸ್ಟ್ 85,000 ಕಿಲೋಮೀಟರ್ ಓಡಿದೆ ಗಾಡಿ. ಗಾಡಿ ನೋಡಬಹುದು ನೀವು, ಆಫ್ಟರ್ ದಿ ಮಾರ್ಕೆಟ್ ಅಲೈವೆಲ್ಸ್ ಕೂಡ ಹಾಕಿದ್ದಾರೆ. ಬ್ರಾಡ್ ಟೈರ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಫ್ರಂಟ್ ಫಾಗ್ ಲೈಟ್ಸ್ ಕೂಡ ಬರುತ್ತೆ. ಡೈಮಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ಇಂಟೀರಿಯರ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಲೆದರ್ ಸೀಟ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ನೋಡಿ, ಇದು ಡೈಮಂಡ್ ಕಟ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. 4 ಪವರ್ ವಿಂಡೋ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಕೇವಲ 3,70,000 ಕೊಟ್ಬಿಡೋಣ ಸರ್. ಸರ್ ಹೇಳಿ ಸರ್ ಇನ್ನೊಂದು. ಸರ್ 3,70,000 ನಾನು ಹೇಳಿಲ್ವಾ ನಿಮ್ಗೆ. ಅಲಾಯ್ವಿಲ್ಸ್, ಡೈಮಂಡ್ ಆಂಡ್ರಾಯ್ಡ್ ಸಿಸ್ಟಮ್ಗೆ ಹೆಚ್ಚು ಕಡಿಮೆ 45,000 ಖರ್ಚಾಗಿರುತ್ತೆ ಅವ್ರಿಗೆ. ಗಾಡಿ ಅದೆಲ್ಲ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ದುಡ್ಡು ಕೇಳ್ತಾ ಇಲ್ಲ. 13 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಜಸ್ಟ್ 3,70,000 ಗಾಡಿ ಕೊಟ್ಬಿಡೋಣ. ಯಾರೆಲ್ಲ ಲೋನ್ ಹೋಗ್ತೀರಾ ಜಸ್ಟ್ 1 lakh rupees ತಗೊಂಬನ್ನಿ, ಮಿಕ್ಕಿದ್ ನಾನು ಲೋನ್ ಮಾಡ್ಕೊಡ್ತೀನಿ. ಮಿಕ್ಕಿದ್ ಲೋನ್ ಆಗ್ಬಿಡುತ್ತೆ. i20 ಸರ್. ಸರ್ ಯಾರೆಲ್ಲ i20 ನೋಡ್ತಾ ಇರ್ತಾರೆ, ಇದನ್ನು ಒಂದು ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. 2017 ಮಾಡಲ್, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್, ಇಲೈಟ್ ಶೇಪ್ ಇರುವಂತ i20, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇರುವಂತ ವೆಹಿಕಲ್. ಅದರಲ್ಲೂ ನಿಮ್ಗೆ
ಡ್ಯೂಯಲ್ ಟೋನ್ ಇರೋಂಥ ವೆಹಿಕಲ್ ಗಾಡಿ ನೋಡ್ಬೋದು ನೀವು ಯಾವ ತರ ಕ್ಲಾಸ್ ಕಂಡೀಷನ್ ಇದೆ ಅಂತ. ಇದು ಕೂಡ ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ABS ಕೂಡ ಬರುತ್ತೆ. ಆಮೇಲೆ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ನಿಮ್ಗೆ ಲೆದರ್ ಅಪಾಲಿಸ್ಟ್ರಿ ಕೂಡ ಇದೆ ವೆಹಿಕಲ್ ಅಲ್ಲಿ. ಸ್ಟೇರಿಂಗ್ ಕಂಟ್ರೋಲ್ಸ್ 4 ಪವರ್ ವಿಂಡೋ ಕೂಡ ಬರುತ್ತೆ ವೆಹಿಕಲ್. ರಿವರ್ಸ್ ಕ್ಯಾಮ್ರಾ ವಿತ್ ಪಾರ್ಕಿಂಗ್ ಸೆನ್ಸಾರ್ಸ್ ಬರುತ್ತೆ ಸರ್. ಇದು ಅಷ್ಟೇ ನಿಮ್ಗೆ ಏನು ಖರ್ಚಿಲ್ಲ ಗಾಡಿಯಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸ್ ಹೇಳಿ ಸರ್. ಸರ್ ಬರೀ 4,70,000 ಕೊಟ್ಬಿಡೋಣ ಸರ್. ಇದು 4,70,000. 4,70,000ಕ್ಕೆ 17 ಮಾಡಲು ಸ್ಪೋರ್ಟ್ಸ್ i20 ಕೊಟ್ಬಿಡೋಣ ಸರ್. ಓಕೆ ಓಕೆ ಓಕೆ. ಬಲಿನೋ ತಗೋತೀರಾ ಅಂದ್ರೆ 4,60,000, i20 ತಗೋತೀರಾ ಅಂದ್ರೆ 4,70,000. ಹೌದು ಸರ್. ಇದು ಸ್ಪೋರ್ಟ್ಸ್ ಪ್ಲಸ್. ಇದು ಸರ್ ಅದು 2016 ಮಾಡಲ್. ಇದು ತುಂಬಾ ಖರ್ಚು ಮಾಡ್ಬಿಟ್ಟಿದ್ದಾರೆ ವೆಹಿಕಲ್ ಅಲ್ಲಿ. ನೋಡ್ಬೋದು ನೀವು ಬ್ರ್ಯಾಂಡ್ 5 ಹೊಸ ಟೈರ್ ಇದೆ, ಅಲಾಯ್ ವೀಲ್ಸ್ ಇದೆ, ರನ್ನಿಂಗ್ LED, ಫಾಗ್ ಲೈಟ್ಸ್, HRD ಹೆಡ್ ಲೈಟ್ಸ್ ಇದೆ ವೆಹಿಕಲ್ ಅಲ್ಲಿ. ಕ್ರೋಮ್ ಫಿಟ್ಟಿಂಗ್ಸ್ ಕೂಡ ಮಾಡಿದ್ದಾರೆ. ಸನ್ವೈಸರ್ ಕ್ರೋಮ್ ಫಿಟ್ಟಿಂಗ್ಸ್ ನೋಡ್ಬೋದು ನೀವು. ಈ ಕಡೆ ಸನ್ವೈಸರ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಇನ್ನು ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ವಿತ್ ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ. ಈ ಗಾಡಿ ತಗೊಳ್ಳೋರು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಲ್ಮೋಸ್ಟ್ 80 to 1 lakh ವರೆಗೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್. 2016 ಮಾಡಲ್, ಸೆಕೆಂಡ್ ಓನರ್, ಜಸ್ಟ್ 76,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್. ಮತ್ತೆ ನಿಮ್ಗೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 4,30,000 ಕೊಡೋಣ ಸರ್. 4,30,000ಕ್ಕೆ 4,30,000ಕ್ಕೆ 16 ಮಾಡಲ್ ವಿತ್ 1 lakh ಆಕ್ಸೆಸರೀಸ್ ಇರುವಂತ ವೆಹಿಕಲ್. ಇದು ಕೂಡ ನೀವು ಲೋನ್ ಹೋಗ್ತೀರ ಅಂದ್ರೆ ಬರೀ 50,000 ಡೌನ್ ಪೇಮೆಂಟ್ ತಗೊಂಡು ರಿಮೈನಿಂಗ್ ಲೋನ್ ಆಗುತ್ತೆ. ಇದು ಸರ್ i20 ಸರ್. ಯಾರೆಲ್ಲ ಒಂದು ಕಡಿಮೆ ಬಜೆಟ್ ಅಲ್ಲಿ i20 ಹುಡುಕ್ತಾ ಇರ್ತೀರಾ, ಅದರಲ್ಲಿ ಸೂಪರ್ ವೆಹಿಕಲ್ ಹುಡುಕ್ತಾ ಇರ್ತೀರಾ ಅಂತವ್ರಿಗೆ ಒಳ್ಳೆ ಗಾಡಿ ಇದು. 2012 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್, ಜಸ್ಟ್ 75,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್. ಬ್ರಾಂಡ್ ನ್ಯೂ ಟೈರ್ಸ್, ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ. ಆಮೇಲೆ ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಆಟೋ ಕ್ಲೋಸ್ ಮಿರರ್ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಬರುತ್ತೆ. ಫಾಗ್ ಲೈಟ್ಸ್ ಕೂಡ ಬರುತ್ತೆ. ಪ್ಲಸ್ ಇದರಲ್ಲಿ ಏನಿದೆ ಅಂತಂದ್ರೆ ಆಂಡ್ರಾಯ್ಡ್ ಸಿಸ್ಟಮ್ ವಿತ್ ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ. ಯೋಕೋಹಾಮಾ ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 2,75,000 ಕೊಟ್ಬಿಡೋಣ ಸರ್. ಎಷ್ಟು ಸರ್? ಎಷ್ಟು? 2,75,000ಗೆ 12 ಮಾಡಲ್ ಸ್ಪೋರ್ಟ್ಸ್ ವಿತ್ ಆಂಡ್ರಾಯ್ಡ್ ಸಿಸ್ಟಮ್ ಮತ್ತೆ ಬ್ರಾಂಡ್ ನ್ಯೂ ಟೈರ್ಸ್ ಇರುವಂತ ವೆಹಿಕಲ್ ಕೊಡೋಣ ಸರ್. ಓಕೆ. ನೆಕ್ಸ್ಟ್ ಇನ್ನೊಂದು i20 ಸರ್. ಪೆಟ್ರೋಲ್ ಬೇಡವಾ, ಡೀಸೆಲ್ ಇದೆ ನಮ್ಮ ಹತ್ರ. 2013 ಮಾಡಲ್, ಜಸ್ಟ್ 87,000 ಕಿಲೋಮೀಟರ್ಸ್ ಓಡಿರುವಂತ ವೆಹಿಕಲ್. ಸೇಮ್ ಸ್ಪೋರ್ಟ್ಸ್ ವೇರಿಯಂಟ್ ಇದು. ಇದರಲ್ಲೂ ಕೂಡ ನಿಮ್ಗೆ ಬ್ರಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಗಾಡಿ ನೋಡಬಹುದು ನೀವು ಯಾವ ತರ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ ಅಂತ. ಇದ್ರಲ್ಲಿ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಸರ್ ಗಾಡಿಲಿ. ಈ ಗಾಡಿ ನೋಡಬಹುದು ನೀವು, ಹೊಸ ಅಪಾಲಿಸ್ಟ್ರಿ ಇದೆ, ಸೀಟ್ ಕವರ್ಸ್, ₹1 ಖರ್ಚಿಲ್ಲ ಈ ಗಾಡಿ ತಗೊಳ್ಳೋವರೆಗೂ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ನಿಮ್ಗೆ 3,20,000ಗೆ ಆಗುತ್ತೆ ಸರ್. 3,20,000. 3,20,000ಕ್ಕೆ ನಿಮ್ಗೆ 13 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಸ್ಪೋರ್ಟ್ಸ್ ವೇರಿಯಂಟ್ ಕೊಡೋಣ ಸರ್ i20. ಓಕೆ ಓಕೆ. ಇನ್ನೊಂದು ಸ್ವಿಫ್ಟ್ ಸರ್. ಸರ್ ಯಾರೆಲ್ಲ ಶಿಫ್ಟ್ ಅಲ್ಲಿ ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದ್ದೀರಾ, ZXi ಪ್ಲಸ್ 2019 ಮಾಡಲ್, ಸೆಕೆಂಡ್ ಓನರ್, ಜಸ್ಟ್ 70,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್. ಸಿಂಬಲ್ ತೋರಿಸಿ ಸರ್, ಡಾಕ್ಟರ್ ಯೂಸ್ಡ್ ವೆಹಿಕಲ್ ಇದು. ತುಂಬಾ ನೀಟಾಗಿ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಂದೇ ಒಂದು ಸಿಂಗಲ್ ರೂಪಿ ಖರ್ಚಿಲ್ಲ ವೆಹಿಕಲ್ ಅಲ್ಲಿ. ZXi ಪ್ಲಸ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಟಚ್ ಸಿಸ್ಟಮ್ ಮತ್ತೆ ಇದು ಪುಶ್ ಸ್ಟಾರ್ಟ್ ಬಟನ್, ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ ಕೂಡ ಬರುತ್ತೆ. ಎಲ್ಲಾನು ಇರುತ್ತೆ ವೆಹಿಕಲ್ ಅಲ್ಲಿ. ಡೈಮಂಡ್ ಕಟ್ ಅಲಾಯ್ ವೀಲ್ ಸಮೇತ ಇದೆ. ಇದ್ರದ್ದು ಟೈರ್ಸ್ ಆಲ್ಮೋಸ್ಟ್ 50 to 60% ಟೈರ್ಸ್ ಇದೆ. ಗಾಡಿನ ಸ್ಟಾಕ್ ಕಂಡೀಷನ್ ಇಟ್ಟಿದ್ದಾರೆ ಸರ್. ಇನ್ನು ಬ್ರಾಂಡ್ ನ್ಯೂ ಸ್ಮೆಲ್ ಇನ್ನೂ ಹೋಗಿಲ್ಲ ವೆಹಿಕಲ್ ಅಲ್ಲಿ, ಆತರ ಇಟ್ಟಿದ್ದಾರೆ ವೆಹಿಕಲ್. 2019 ಮಾಡಲ್ ಸ್ವಿಫ್ಟ್ ZXi ಪ್ಲಸ್ ಆಟೋಮೆಟಿಕ್ ವೆಹಿಕಲ್. ಜಸ್ಟ್ 5.5 ಲಕ್ಷ ಕೊಟ್ಬಿಡೋಣ ಸರ್. 5.5 ಲಕ್ಷಕ್ಕೆ ಎಷ್ಟನೇ ಮಾಡಲ್ ಸರ್? ಸರ್ 19 ಮಾಡಲ್ ZXi ಪ್ಲಸ್ ಆಟೋಮೆಟಿಕ್ ಗಾಡಿ ಕೊಡೋಣ ಸರ್. ಆಟೋಮೆಟಿಕ್ ಅಲ್ಲೂ ಶಿಫ್ಟ್ ಇದೆ ನೋಡಿ. ಶಿಫ್ಟ್ ಇದೆ. ಈ ಗ್ರ್ಯಾಂಡ್ i10 ನಿಯೋಸ್ ಸರ್. ಸರ್ 2020 ಮಾಡಲ್. ಯಾರೆಲ್ಲ ಒಂದು ಮನೆಗೆ ಕ್ಲಾಸ್ ಆಗಿರೋ ವೆಹಿಕಲ್ ಹುಡುಕ್ತಾ ಇರ್ತೀರಾ ಅಂತವ್ರಿಗೆ ಒಳ್ಳೆ ಮೈಲೇಜ್, ಪರ್ಫಾರ್ಮೆನ್ಸ್ ಮತ್ತೆ ಮೇಂಟೆನೆನ್ಸ್ ಇರುವಂತ ವೆಹಿಕಲ್, ಎಲ್ಲ ಅಮ್ಯುನಿಟೀಸ್ ಬರುವಂತ ಗಾಡಿ. ನಿಮ್ಗೆ ಇದ್ರಲ್ಲಿ ಟಚ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಸ್ಟೇರಿಂಗ್ ಕಂಟ್ರೋಲ್ಸ್, ಡ್ಯೂಯಲ್ ಏರ್ ಬ್ಯಾಗ್, 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು 2020 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 40,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಗಾಡಿ ನೋಡಬಹುದು ನೀವು ಯಾವ ತರ ಕ್ಲಾಸ್ ಆಗಿದೆ ಅಂತ. ಇದು ಫೇವರೇಟ್ ಕಲರ್ ಸರ್ i10 ಗ್ರ್ಯಾಂಡ್ ಅಲ್ಲಿ. i10 ಗ್ರ್ಯಾಂಡ್ ನ್ಯೂಸ್ 2020 ಮಾಡಲ್, ಸಿಂಗಲ್ ಓನರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4.5 ಲಕ್ಷ ಕೊಟ್ಬಿಡೋಣ ಸರ್. 4.5 ಲಕ್ಷಕ್ಕೆ ಗ್ರ್ಯಾಂಡ್ i10 ನಿಯೋಸ್ 4,50,000ಗೆ ನಿಯೋಸ್ 2020 ಮಾಡಲ್, ಸಿಂಗಲ್ ಓನರ್ ಗಾಡಿ. ಅದ್ರಲ್ಲೂ 40,000 ಕಿಲೋಮೀಟರ್ ಓಡಿರುವಂತದ್ದು. ಬರೀ ಸ್ಪೋರ್ಟ್ಸ್ ಗಾಡಿ. ಗಾಡಿ ಮಾತ್ರ ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ. ಬ್ಲಾಕ್ ಕಲರ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ಈ ಗಾಡಿ ಕೂಡ ಅಷ್ಟೇ. ಲೋನ್ ಹೋಗೋರು ಜಸ್ಟ್ 50,000 ತಗೊಂಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆ. ಬರೀ 40,000 ಓಡಿದೆ ಅಲ್ಲ ಸರ್? ಅಷ್ಟೇ ಸರ್. ಓಕೆ ಓಕೆ. ಶಿಫ್ಟ್ ಒಂದು ಇದೆಯಲ್ಲ ಸರ್, ಯಾರೆಲ್ಲ ಒಂದು ಶಿಫ್ಟ್ ನ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಹುಡುಕ್ತಾ ಇರ್ತೀರಾ, 2015 ಮಾಡಲ್ ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಆಗಿದೆ. 80,000 ಕಿಲೋಮೀಟರ್ಸ್ ಓಡಿದೆ. ಬ್ಲಾಕ್ ಅಪಾಲಿಸ್ಟ್ರಿ ಕೂಡ ಇದೆ ವೆಹಿಕಲ್ ಅಲ್ಲಿ. 2015 ಮಾಡಲ್ VXi ಗಾಡಿ ಸರ್, ಪೆಟ್ರೋಲ್ ವೇರಿಯಂಟ್, ಮ್ಯಾನುವಲ್ ಟ್ರಾನ್ಸ್ಮಿಷನ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 3,20,000 ಗಾಡಿ ಕೊಟ್ಬಿಡೋಣ. ಎಷ್ಟು ಸರ್? 3,20,000. 3,20,000ಕ್ಕೆ 15 ಮಾಡಲ್
ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುವಂತ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ VXi. ಓಕೆ ಎಷ್ಟು ಕೈಗಾರು ಸರ್? ಸರ್ ಯಾರೆಲ್ಲ ಒಂದು ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ 2023 ಮಾಡೆಲ್ ಹುಡುಕ್ತಾ ಇದ್ದೀರಾ, ಕೈಗಾರ್ ಗಾಡಿ ಇದೆ ಇಲ್ಲಿ. 2023 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 12,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ. 23 ಮಾಡಲ್ ಎಷ್ಟು ಹೊಡಿದೆ ಸರ್? ಬರೀ 12,000 ಕಿಲೋಮೀಟರ್ ಓಡಿದೆ. 2023 ಮಾಡೆಲ್ ಸಿಂಗಲ್ ಓನರ್ RXZ ಆಪ್ಷನಲ್ ವೆಹಿಕಲ್. ಗಾಡಿ ನೋಡ್ಬೋದು ನೀವು, ಇನ್ನ ಟೈರ್ ಶೋರೂಮ್ ಇಂದ ಬಂದಿರೋದು ಹಂಗೆ ಇದೆ. ಗಾಡಿಲಿ ಯಾವ್ದೇ ರೀತಿ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ ಇಲ್ಲ. ಇನ್ನ ಇದ್ರ ಫೀಚರ್ಸ್ ನೋಡ್ಬೇಕು ಅಂತಂದ್ರೆ ನಿಮ್ಗೆ ಆಟೋಮೆಟಿಕ್ ಗಾಡಿ, ಅದರಲ್ಲೂ ನಿಮ್ಗೆ ಈಕೋ ಸ್ಪೋರ್ಟ್ಸ್ ಮೋಡ್ ಮತ್ತೆ ನಾರ್ಮಲ್ ಮೋಡ್ ಮತ್ತೆ ಸ್ಪೋರ್ಟ್ಸ್ ಮೋಡ್ ಅಂತ ಹೇಳಿ ನಿಮ್ಗೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಕೂಡ ಇದೆ, ಟಚ್ ಸಿಸ್ಟಮ್ ವಿತ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ, ಮೊಬೈಲ್ ಚಾರ್ಜರ್ ಕೂಡ ಇದೆ ವೆಹಿಕಲ್ ಅಲ್ಲಿ, ಡೈಮಂಡ್ ಕಟ್ ಬ್ಲಾಕ್ ಕಲರ್ ಅಲಾವಿಲ್ಸ್ ಕೂಡ ಬರುತ್ತೆ, ಹಿಂದ್ಗಡೆ ಡೀಪ್ ರೇರ್ ವೈಪರ್ ವಿತ್ ರಿವರ್ಸ್ ಕ್ಯಾಮ್ರಾ ವಿತ್ ರಿವರ್ ಪಾರ್ಕಿಂಗ್ ಸೆನ್ಸಾರ್ಸ್ ಕೂಡ ಬರುತ್ತೆ. ಗಾಡಿ ಫುಲ್ಲಿ ಟಾಪ್ ಅಂಡ್ ಸರ್, ಕೈಗಾರಲ್ಲಿ ಇದೆ ಟಾಪ್ ಅಂಡ್ ವೆಹಿಕಲ್, RXZ ಆಪ್ಷನ್. ಬರೀ 7.5 ಲಕ್ಷ ಗಾಡಿ ಕೊಡೋಣ ಸರ್. 7.5 ಲಕ್ಷಕ್ಕೆ 2023 ಮಾಡಲ್ ಆಟೋಮ್ಯಾಟಿಕ್ ಟಾಪ್ ಅಂಡ್ RXZ ಆಪ್ಷನಲ್ ವಿತ್ ಬರೀ 12,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಇದು ನೋಡಿ ಬರೀ 12,000 ಓಡಿದೆ. ಬರೀ 12,000 ಓಡಿರೋದು ಸರ್. ಹೋಗ್ತೀರಾ ಜಸ್ಟ್ 50,000 ರಿಂದ 60,000 ತಗೊಂಬಂದು ಮಿಕ್ಕಿದ ನಾನು ರಿಮೈನಿಂಗ್ ಲೋನ್ ಮಾಡ್ತೀನಿ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್, ಅದರಲ್ಲೂ ಟಾಪ್ ಅಂಡ್ ಗಾಡಿ ZXi ಸರ್. 17 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಈ ಗಾಡಿಯಲ್ಲಿ ನಿಮ್ಗೆ ಯಾವ ಶೋರೂಮ್ ತಗೊಂಡೋಗಿ ಸರ್ವಿಸ್ ಮಾಡಂಗೂ ಇಲ್ಲ, ಯಾಕಂದ್ರೆ ಸರ್ವಿಸ್ ಮಾಡಿ ಗಾಡಿ ಕೊಟ್ಟಿದ್ದಾರೆ ಕಸ್ಟಮರ್. ಆಲ್ಮೋಸ್ಟ್ ಯಾವ್ದೇ ರೀತಿ ರೀಪ್ಲೇಸ್ಮೆಂಟ್ ಆಕ್ಸಿಡೆಂಟ್ಸ್ ಗಾಡಿಲಿ ಇಲ್ಲ. ಗಾಡಿ ZXi ಆಗಿರೋದ್ರಿಂದ ನಿಮ್ಗೆ ಪುಷ್ ಸ್ಟಾರ್ಟ್ ಬಟನ್ ಮತ್ತೆ ಬ್ಲೂಟೂತ್ ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಕಂಟ್ರೋಲ್ಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಅಲಾಯ್ ವೀಲ್ಸ್ ಮತ್ತೆ ಶೋರೂಮ್ ಇಂದಾನೆ ಬಂದಿರೋ ಲೆದರ್ ಅಪಾಲಿಸ್ಟ್ರಿ ಕೂಡ ಇದೆ ಗಾಡಿಯಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 4,90,000 ಕೊಟ್ಬಿಡೋಣ ಸರ್. 4,90,000 ಎಷ್ಟೇ ಮಾಡಲ್? 17 ಮಾಡಲ್ ZXi ಸ್ವಿಫ್ಟ್ ಡಿಸೈರ್ ಕೊಟ್ಬಿಡೋಣ ಸರ್, ವಿತ್ ಶೋರೂಮ್ ಸರ್ವಿಸ್ ಆಗಿರುವಂತ ಗಾಡಿ ಕೊಡೋಣ. 4,90,000. 4,90,000. ಓಕೆ, ನೆಕ್ಸ್ಟ್ ಸರ್ i20. ಸರ್ i20 2020 ಮಾಡಲ್ ಬರೀ 40,000 ಓಡಿದೆ ಸರ್. ಓಕೆ, ಬರೀ 40,000 ಓಡಿದೆ. ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್, ನಿಮ್ಗೆ ಬ್ಲಾಕ್ ಕಲರ್ ಅಲಾಯ್ ವೀಲ್ಸ್ ಬರುತ್ತೆ, ಮತ್ತೆ ಟಾಪ್ ಅಲ್ಲಿ ನಿಮ್ಗೆ ಡ್ಯೂಯಲ್ ಟೋನ್ ಕಲರ್ ಬರುತ್ತೆ. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಕಂಟ್ರೋಲ್ಸ್ ಮತ್ತೆ ಆಂಡ್ರಾಯ್ಡ್ ಕಂಪ್ನಿಯಿಂದಾನೆ ಸಿಸ್ಟಮ್ ಬರುತ್ತೆ. 4 ಪವರ್ ವಿಂಡೋ ವಿತ್ ಆಟೋ ಕ್ಲೋಸ್ ಮಿರರ್, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಸಿಗುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಸರ್. ಯಾವ್ದೇ ರೀತಿ ತಗೊಂಡೋದವ್ರಿಗೆ ₹1 ಖರ್ಚಿಲ್ಲ ಇದು. ಗಾಡಿ ಮತ್ತೆ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ ಬರೀ 40,000 ಓಡಿರುವಂತ 2020 ಮಾಡಲ್ ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್. ಪ್ರೈಸ್ ಸರ್? ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 5,40,000 ಕೊಡೋಣ. 5,40,000 2020 ಮಾಡಲ್ ಗಾಡಿ 40,000 ಓಡಿದೆ. ಅದರಲ್ಲೂ ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್. ಗಾಡಿ ಮತ್ತೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಈ ಕಲರ್ ಕೂಡ ತುಂಬಾ ಸೆಲೆಕ್ಟಿವ್ ಕಲರ್. ಗಾಡಿ ಚೆನ್ನಾಗಿದೆ ಸರ್. ಬರೀ 5,40,000 ಗಾಡಿ ಕೊಡೋಣ. ಯಾರೆಲ್ಲ ಲೋನ್ಗೆ ಹೋಗ್ತೀರಾ ಜಸ್ಟ್ ಜೀರೋ ಡೌನ್ ಪೇಮೆಂಟ್ ಗಾಡಿ ಕೊಡೋಣ ಸರ್. ನಮ್ಮ ಹತ್ರ ಇನ್ನೊಂದು ಇಯಾನ್ ಇದೆ. ಯಾರಿಗೆಲ್ಲ ಒಂದು ಕಲಿಯೋದಕ್ಕೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಗಾಡಿ ಬೇಕು ಅನ್ನೋರಿಗೆ 2012 ಮಾಡಲ್ ಜಸ್ಟ್ 70,000 ಓಡಿರೋಂತ ಗಾಡಿ. ಸೆಕೆಂಡ್ ಓನರ್ ಆಗಿದೆ. ಡಿಲೈಟ್ ಪ್ಲಸ್ ವೇರಿಯಂಟ್. ನಿಮ್ಗೆ ಪವರ್ ಶೇರಿಂಗ್ ಮತ್ತೆ ಇದು ಸೀಟ್ ಕವರ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಕ್ಲಾಸ್ ಕಂಡೀಷನ್ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1,60,000 ಗಾಡಿ ಕೊಡೋಣ. 1,60,000. 1,60,000 2012 ಮಾಡಲ್ ಇಯಾನ್ ಡಿಲೈಟ್ ಪ್ಲಸ್ ಕೊಡೋಣ ಸರ್. ನೆಕ್ಸ್ಟ್ ಸರ್, ಇದು ಸರ್ ನಮ್ಮ ಹತ್ರ ಎರಡು i10 ಇದೆ. ಇದು 2011 ಮಾಡಲ್, ಸೆಕೆಂಡ್ ಓನರ್, 65,000 ಓಡಿದೆ. ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ವೆಹಿಕಲ್. ಇದು 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಇರುವಂತ ವೆಹಿಕಲ್. ಎರಡು ಗಾಡಿನೂ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಕೇವಲ 2 ಲಕ್ಷ ಕೊಡೋಣ. ಈ ಗಾಡಿ ಕೇವಲ 1,80,000 ಕೊಡೋಣ ಸರ್. 1,80,000. 2 ಲಕ್ಷ. 2 ಲಕ್ಷ. 2010 2011 ಎಲ್ಲಾ ಡಾಕ್ಯುಮೆಂಟ್ಸ್ ಫ್ರೆಶ್ ಆಗಿ ರನ್ನಿಂಗ್ ಇರುವಂತ ವೆಹಿಕಲ್ಸ್. ಇದು 1,80,000. ಇದು 2 ಲಕ್ಷ ಕೊಟ್ಬಿಡೋಣ ಸರ್. ಸರ್ ಹಂಗೆ ರೆನಾಲ್ಟ್ ಕ್ವಿಡ್ ಇದೆ 2019 ಮಾಡಲ್, ಲೇಟೆಸ್ಟ್ ಶೇಪ್ ವೆಹಿಕಲ್. ಇದರಲ್ಲೂ ನಿಮ್ಗೆ ಇಂಟೀರಿಯರ್ ವೈಸ್ ನಿಮ್ಗೆ ಸಿಂಗಲ್ ಏರ್ ಬ್ಯಾಗು, ಟಚ್ ಸಿಸ್ಟಮ್ ಕೂಡ ಬರುತ್ತೆ, ರನ್ನಿಂಗ್ LED ಕೂಡ ಬರುತ್ತೆ. 19 ಮಾಡಲ್ ಸಿಂಗಲ್ ಓನರ್, ಬರೀ 60,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಈ ಗಾಡಿ ಪ್ರೈಸ್ ಕೂಡ ತುಂಬಾ ಶಾಕಿಂಗ್ ಪ್ರೈಸ್ ಅಲ್ಲಿ ಕೊಡೋಣ. 2,80,000 ಕೊಟ್ಬಿಡೋಣ ಸರ್. 2,80,000. ಬರೀ 2,80,000 19 ಮಾಡಲ್ ಸಿಂಗಲ್ ಓನರ್ ಲೇಟೆಸ್ಟ್ ಶೇಪ್ ಕ್ವಿಡ್ ಕೊಟ್ಬಿಡೋಣ. RXT ಆಪ್ಷನಲ್. ಓಕೆ, ಇದು ಸರ್ ಇಟಿಯೋಸ್ ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 85,000 ಕಿಲೋಮೀಟರ್ ಓಡಿದೆ. ಇದು ಏರ್ ಬ್ಯಾಗ್ ABS ಸಮೇತ ಬರುತ್ತೆ. ಹೊಸ ಲೆದರ್ ಸೀಟ್ಸ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಟೈಲ್ ಆಲ್ಮೋಸ್ಟ್ 70% ಟೈರ್ಸ್ ಇದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3.5 ಲಕ್ಷ ಕೊಟ್ಬಿಡೋಣ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 3,40,000 ಗಾಡಿ ಕೊಡೋಣ. 40,000 ತಗೊಂಬನ್ನಿ, ರಿಮೈನಿಂಗ್ 3 ಲಕ್ಷ ಗಾಡಿ ಲೋನ್ ಮಾಡ್ಕೊಡ್ತೀನಿ. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೇರಿಯಂಟ್. ಇದು ಸರ್, ಇದು ಸರ್ i10 ಆಟೋಮೆಟಿಕ್. ಯಾರೆಲ್ಲ ಒಂದು ಕಡಿಮೆ ರೇಟ್ ಅಲ್ಲಿ ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದ್ದೀರಾ, 2012 ಮಾಡಲು, ಬರೀ 85,000 ಓಡಿರುವಂತ ವೆಹಿಕಲ್, ಜಸ್ಟ್ 2 ಲಕ್ಷ ಗಾಡಿ ಕೊಡೋಣ. ಆಟೋಮೆಟಿಕ್ ಸ್ಪೋರ್ಟ್ಸ್ ವೇರಿಯಂಟ್. ಆಟೋಮೆಟಿಕ್ ಅಲ್ಲಿ i10 ಇದೆ, ಅದರಲ್ಲೂ 2 ಲಕ್ಷ. 2 ಲಕ್ಷಕ್ಕೆ ಬರೀ 2 ಲಕ್ಷಕ್ಕೆ 2012 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಕೊಟ್ಬಿಡೋಣ ಸರ್. ಗಾಡಿ ತುಂಬಾ ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. ವ್ಯಾಗನರ್ ಕೇಳೋರಿಗೆ 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ VXi ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್, ಯಾವ್ದೇ ರೀತಿ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ ಇಲ್ಲ. ಗಾಡಿ ಬಂದ್ಬಿಟ್ಟು ಜಸ್ಟ್
2,65,000 ಗಾಡಿ ಕೊಟ್ಬಿಡೋಣ. 2,65,000. 2,65,000 2013 ಮಾಡಲು VXI ಮ್ಯಾನ್ಯುಯಲ್, ಅದರಲ್ಲೂ ನಿಮಗೆ ಎಲ್ಲ ಅಮ್ಯುನಿಟೀಸ್ ಬರುವಂತ ವೆಹಿಕಲ್, ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ಇರುವಂತ ವೆಹಿಕಲ್, ಜಸ್ಟ್ 2,65,000 ಕೊಟ್ಬಿಡೋಣ. ಟಿಗೋರು ಸರ್ ಟಾಟಾದಲ್ಲಿ ಮಾರ್ಕೆಟ್ ಅಲ್ಲೇ ಚಾಲೆಂಜಿಂಗ್ ಪ್ರೈಸ್. 2018 ಮಾಡಲು ಸಿಂಗಲ್ ಓನರ್, ಜಸ್ಟ್ 40,000 ಕಿಲೋಮೀಟರ್ ಓಡಿರುವಂತ ಗಾಡಿ, ಎಕ್ಸಿಡ್ ವೇರಿಯಂಟ್ ಗಾಡಿ ಇದು, ಟಾಪ್ ಎಂಡ್ ವೇರಿಯಂಟ್. ನಿಮ್ಗೆ ಇಂಟೀರಿಯರ್ ವೈಸ್ ಡ್ಯೂಯಲ್ ಏರ್ ಬ್ಯಾಗ್, ABS, ಬ್ಲೂಟೂತ್ ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ ವೆಹಿಕಲ್ ಅಲ್ಲಿ. ಡೈಮಂಡ್ ಕಟ್ ಅಲೈವೀಲ್ಸ್ ಕೂಡ ಇದೆ, ಹಿಂದ್ಗಡೆ ಡಿಫಾಗರ್ ಕೂಡ ಇದೆ ಗಾಡಿಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿರೋ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ತುಂಬಾ ಶಾಕಿಂಗ್ ಪ್ರೈಸ್ ಅಲ್ಲಿ ಕೊಡೋಣ, ಜಸ್ಟ್ 3,80,000 ಗಾಡಿ ಕೊಟ್ಬಿಡೋಣ ಸರ್. 3,80,000 18 ಮಾಡಲ್ ಸಿಂಗಲ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಟಾಪ್ ಎಂಡ್ ವೇರಿಯಂಟ್, ಜಸ್ಟ್ 40,000 ಕಿಲೋಮೀಟರ್ ಓಡಿರುವಂತ ಗಾಡಿ, ಬರೀ 3,80,000 ಕೊಟ್ಬಿಡೋಣ ಸರ್. i20 ಸರ್. ಸರ್ ಯಾರೆಲ್ಲ i20 ಜಸ್ಟ್ ಕಡಿಮೆ ಪ್ರೈಸ್ ಅಲ್ಲಿ ಹುಡುಕ್ತಾ ಇರ್ತೀರಾ ಅಂತವ್ರಿಗೆ ಒಳ್ಳೆ ಗಾಡಿ ಇದು. 2012 ಮಾಡಲ್ ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಆಗಿದೆ, ಜಸ್ಟ್ 80,000 ಕಿಲೋಮೀಟರ್ ಓಡಿದೆ. ಮ್ಯಾಗ್ನಾ ಆಪ್ಷನಲ್ ವೇರಿಯಂಟ್. ನಿಮ್ಗೆ ಇದ್ರಲ್ಲಿ ಇಂಟೀರಿಯರ್ ವೈಸ್ ಹೋದ್ರೆ ನಿಮಗೆ ಲೆದರ್ ಸೀಟ್ಸ್ ಇದೆ, ಆಮೇಲೆ ಇದು ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಗಾಡಿಲಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರ್ಬೋದು ಸರ್, ನೋಡ್ಬೋದು ನೀವು. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ಶಾಕಿಂಗ್ ಪ್ರೈಸ್ ಹೇಳ್ಬೋದು, 2,20,000 ಗಾಡಿ ಕೊಟ್ಬಿಡೋಣ. ಎಷ್ಟು ಸರ್? ಎಷ್ಟು? ಬರೀ 2,20,000 2012 ಮಾಡಲ್ i20 ಮ್ಯಾಗ್ನಾ ಆಪ್ಷನಲ್ ಸರ್. ಇದು ಎಕ್ಸಾಕ್ಟ್ ವೇರಿಯಂಟ್ ಸರ್. ಎಕ್ಸಾಕ್ಟ್ 2019 ಮಾಡಲ್. ಯಾರೆಲ್ಲ ಟಾಪ್ ಎಂಡ್ ವೇರಿಯಂಟ್ 2019 ಮಾಡಲ್ ಟಿಯಾಗೋ ಹುಡುಕ್ತಾ ಇದೀರಾ ಅಂತವ್ರಿಗೆಲ್ಲ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಆಗಿದೆ ಸರ್. ಯೋಕೋ ಮೋಟರ್ಸ್ ಬ್ರ್ಯಾಂಡ್ ನ್ಯೂ ಇನ್ಸ್ಟಾಲ್ ಮಾಡಿ ಗಾಡಿ ಕೊಟ್ಟಿದ್ದಾರೆ, ಪಾಪ ಓಡಿಸೇ ಇಲ್ಲ ಅವರು. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದ್ರೂ ಕೂಡ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ, ಡಿಫಾಗರ್, ರೇರ್ ವೈಪರ್, ಫಾಗ್ ಲೈಟ್ಸ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ವೇರಿಯಂಟ್ ವೆಹಿಕಲ್ ಸರ್ ಇದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 3,85,000 ಕೊಟ್ಬಿಡೋಣ. 3,85,000 ಎಕ್ಸಾಕ್ಟ್. 3,85,000 ಎಕ್ಸಾಕ್ಟ್ 19 ಮಾಡಲ್. ಓಕೆ. ಎಕೋಸ್ಪೋರ್ಟ್ ಸರ್. ಸರ್ ಎಕೋಸ್ಪೋರ್ಟ್ 2016 ಮಾಡಲ್, ಸಿಂಗಲ್ ಓನರ್, ಟೈಟಾನಿಯಂ ಪ್ಲಸ್ ವೇರಿಯಂಟ್, 6 ಇಯರ್ ಬ್ಯಾಗ್ಸ್ ಮತ್ತೆ ಪುಷ್ ಸ್ಟಾರ್ಟ್ ಬಟನ್ ಬರುವಂತ ವೆಹಿಕಲ್, ಅಲೈವೀಲ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. 16 ಮಾಡಲ್ ಸಿಂಗಲ್ ಓನರ್ ಗಾಡಿ. ಚಾಲೆಂಜಿಂಗ್ ಪ್ರೈಸ್ ಹೇಳಿ ಸರ್. ಬರೀ 82,000 ಕಿಲೋಮೀಟರ್ ಓಡಿದೆ. ಚಾಲೆಂಜಿಂಗ್ ಪ್ರೈಸ್ ತಗೊಳ್ಳಿ ಸರ್, ಜಸ್ಟ್ 4,90,000 ಗಾಡಿ ಕೊಟ್ಬಿಡೋಣ. ಎಷ್ಟೇ ಮಾಡಲು? 4,90,000 16 ಮಾಡಲ್ ಸಿಂಗಲ್ ಓನರ್, ಟೈಟಾನಿಯಂ ಪ್ಲಸ್, ಪುಷ್ ಸ್ಟಾರ್ಟ್ ಬಟನ್, 6 ಇಯರ್ ಬ್ಯಾಗ್ಸ್ ಬರುವಂತ ವೆಹಿಕಲ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ. ನೆಕ್ಸ್ಟ್ ಆಟೋಮೆಟಿಕಲ್ ಜಾಜ್ ಇದೆ ನೋಡಿ ಸರ್. ಜಾಜ್ ಎಲ್ಲ ಯಾರು ಒಳ್ಳೆ ಗಾಡಿ ಹುಡುಕ್ತಾ ಇರ್ತೀರಾ ಅಂತವ್ರು ಒಳ್ಳೆ ಗಾಡಿ. 2017 ಮಾಡಲ್ ಬಿ ವೇರಿಯಂಟ್ ಸರ್. ಟಾಪ್ ಎಂಡ್ ಗಾಡಿ ಇದು. ಜಸ್ಟ್ 65,000 ಕಿಲೋಮೀಟರ್ ಓಡಿದೆ. ಆಟೋಮೆಟಿಕ್ ವೇರಿಯಂಟ್. ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್, ಇನ್ಸೂರೆನ್ಸ್, ಮತ್ತೆ ಒಂದೇ ಒಂದು ಪೀಸ್ ರೀಪ್ಲೇಸ್ಮೆಂಟ್ ಆಕ್ಸಿಡೆಂಟ್ ಇಲ್ದಿರೋಂಥ ವೆಹಿಕಲ್. ನಿಮ್ಗೆ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗು, ABS, ಪೆಡಲ್ ಶಿಫ್ಟರ್ಸ್ ಬರುತ್ತೆ. ಆಮೇಲೆ ಬ್ಲೂಟೂತ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದೆ. ಸೀಟ್ ಕವರ್ಸ್ ಕೂಡ ಬರುತ್ತೆ ಗಾಡಿಲಿ. ಹಿಂದ್ಗಡೆ ನಿಮ್ಗೆ ಡಿಫಾಗರ್, ರೇರ್ ವೈಪರ್ ವಿತ್ ಪಾರ್ಕಿಂಗ್ ಸೆನ್ಸಾರ್ಸ್ ಕೂಡ ಬರುತ್ತೆ. ರೇರ್ ಕ್ಯಾಮೆರಾ ಕೂಡ ಬರುತ್ತೆ ಸರ್ ಗಾಡಿಲಿ. ಈ ಗಾಡಿನೂ ಅಷ್ಟೇ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ, ಜಸ್ಟ್ 3,95,000 ಗಾಡಿ ಕೊಟ್ಬಿಡೋಣ. 3,95,000. 3,95,000 17 ಮಾಡಲು ಟಾಪ್ ಎಂಡ್ ಆಟೋಮೆಟಿಕ್ ವಿ ಜಾಸ್ ಕೊಟ್ಬಿಡೋಣ ಸರ್. ಫುಲ್ ವಿಡಿಯೋ ನೋಡಿದೀರಾ, ನಿಮಗೆ ಪ್ರತಿಯೊಂದು ಗಾಡಿನೂ ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಟವ್ರೆ. ನಿಮ್ಗೆ ಅನಿಸ್ತು ವಿಡಿಯೋನಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ. ಮತ್ತೆ ಲೋನ್ ಆಪ್ಷನ್ ಅಂದ್ರೆ ಸರ್ ನಮ್ಮಲ್ಲಿ 2013 ಮಾಡಲು ಅಬೌವ್ ಗಾಡಿಗೆ ಲೋನ್ ಆಗುತ್ತೆ. 0% ಡೌನ್ ಪೇಮೆಂಟ್ ಇಂದ ಹಿಡಿದು 1 ಲಕ್ಷ ಡೌನ್ ಪೇಮೆಂಟ್ ವರೆಗೂ ನಮ್ಮ ಹತ್ರ ಗಾಡಿಗಳಿದೆ. ಯಾವುದೇ ರೀತಿ ನಿಮಗೆ ಯಾರನ್ನ ನೀವು ಗೊತ್ತಿರೋ ಮೆಕ್ಯಾನಿಕ್ಸ್ ಅಲ್ವಾ, ಯಾರ ಟೆಕ್ನಿಷಿಯನ್ಸ್ ನ ಕರ್ಕೊಂಡ್ಬಂದು ನೀವು ಗಾಡಿ ಚೆಕ್ ಮಾಡಿ ನಿಮ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನಾವು ಗಾಡಿ ಡೆಲಿವರಿ ಕೊಡ್ತೀವಿ. ಯಾವುದೇ ರೀತಿ ಡಾಕ್ಯುಮೆಂಟೇಶನ್ ಅಲ್ಲಿ ಯಾವ್ದು ಪ್ರಾಬ್ಲಮ್ ಆಗಲ್ಲ, ಗಾಡಿಲೂ ಯಾವ್ದು ಪ್ರಾಬ್ಲಮ್ಸ್ ಇರಲ್ಲ. ಸೊ ನೀವು ನಂಬಿಕೆ ಇಟ್ಟು ಗಾಡಿ ತಗೊಂಡು ಹೋಗ್ಬೋದು. ಹೌದಾ? ಸೊ ಎಕ್ಸಾಕ್ಟ್ ಅಡ್ರೆಸ್ ಸರ್? ಸರ್ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ನಿಯರ್ JB ಪಾರ್ಕ್ ಅಂತ ಬರುತ್ತೆ, ಇಲ್ಲ CS ಸ್ಪೀಡ್ಸ್ ಅಂತ ಹೇಳಿ ನಿಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರು ಬರುತ್ತೆ. ನಾವು ಮತ್ತಿಕೆರೆ ಯಶವಂತಪುರದಲ್ಲಿ ಇದ್ದೀವಿ. ಈ ಕೆಳಗಡೆ ಕಾಣಿಸ್ತಾರೋ ನಂಬರ್ಗೆ ನೀವು ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ನಿಮ್ಗೆ ನಮ್ಮ ಹತ್ರ ಇರೋ ಕ್ಯಾಟ್ಲಾಗ್ ಲಿಸ್ಟ್ ಮತ್ತೆ ನಮ್ದು ಲೊಕೇಶನ್ ಎಲ್ಲ ಬಂದ್ಬಿಡುತ್ತೆ. ಹೌದಾ? ಥ್ಯಾಂಕ್ ಯು ಸರ್. ಬರ್ತಾರೆ, ಒಳ್ಳೆ ಪ್ರೈಸ್ ಮಾಡ್ಕೊಡಿ ಸರ್. ಪಕ್ಕಾ ಸರ್.